ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಶೈಲೇಂದ್ರ ಬೆಳದಾಳೆ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ ಸರ್, ಪ್ರತಿಯೊಬ್ಬರಿಗೂ ಕೂಡ ಕನಸಿರುತ್ತೆ, ಮನೆ ಹೀಗಿರ್ಬೇಕು, ಹೀಗೆ ಪ್ಲಾನ್ ಮಾಡಬೇಕು ಅಂತ. ಈ ಪ್ಲಾನ್ ಯಾರದ್ದು? ನಮ್ಮ ಹೋಮ್ ಮಿನಿಸ್ಟರ್, ನಮ್ಮ ಮಗಳ ಅವರು ಇಬ್ಬರು ಕಂಪ್ಲೀಟ್ ಅವ್ರ ಯೋಜನೆ, ಅವ್ರ ಕನಸಿನ ಒಂದು ಯೋಜನೆ ಇದೆ. ಭಗವಂತ ಖೂಬಾ ಅವರನ್ನ ಸೋಲಿಸುವಂತಹ ನಿಟ್ಟಿನಲ್ಲಿ ಕೆಲವರು ಬಿಜೆಪಿ ಶಾಸಕರೇ ಕೆಲಸ ಮಾಡ್ಬಿಟ್ರಂತೆ. ಪಾಪ ಗ್ರೌಂಡ್ ಅಲ್ಲಿ ಮಾತಾಡ್ಕೋತಾ ಇದ್ರಪ್ಪ. ಒಳ ಒಪ್ಪಂದ ರಾಜಕೀಯ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ನಡೀತಾ ಇದೆ ಬೀದರ್ನಲ್ಲಿ. ಶೈಲೇಂದ್ರ ಬೆಳದಾಳೆ ಅವ್ರ ತಾಯಿ ಕಾಂಗ್ರೆಸ್ ಇಂದ ನಿಂತು ಬಿಟ್ರು. ಕೋಆಪರೇಟಿವ್ ಅಲ್ಲಿ ಎಲ್ಲಿ ಕಾಂಗ್ರೆಸ್? ಕೋಆಪರೇಟಿವ್ ಅಲ್ಲಿ ಪಾರ್ಟಿನೇ ಇಲ್ಲ. ಎಲ್ಲಾ ಕಡೆ ಒಂದೇ ಟೇಪ್ ರೆಕಾರ್ಡ್ ಹಾಕ್ತಿದ್ದಾರೆ ವಿಜಯೇಂದ್ರ ಅವರು. ಅವರ ಭಾಷಣದಲ್ಲಿ ಬದಲಾವಣೆ ಕಾಣಿಸ್ತಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಜಿಯವರ ಕಾಲಿನ ಧೂಳಿಗೆ ಸಮಾನ ಇಲ್ಲ ಅಂತ ನಿನ್ನೆ ಹೇಳಿದ್ರು. ಸರ್, ಸಾಗರ್ ಖಂಡ್ರೆ ಆಯ್ಕೆಯಾಗಿ 1 ವರ್ಷ ಆಗಿದೆ. ಸಂತೃಪ್ತಿ ಇದೆಯಾ ಬೀದರ್ ಜನರಿಗೆ ಸಾಗರ್ ಖಂಡ್ರೆ MP ಆದ್ಮೇಲೆ? ಅವಕಾಶ ಕೊಟ್ಟಿದ್ದು ಕೆಲಸ ಮಾಡ್ಬೇಕು. ಎಲ್ಲ ಜನರ ಮಧ್ಯೆ ಇನ್ನೂ ಇಲ್ಲ, ಅವರು ನಾಟ್ ರೀಚಬಲ್ ಇದ್ದಾರೆ, ಕೆಲಸ ಮಾಡಬೇಕು. ವಿಜೇಂದ್ರ ಹಠಾವೋ ಅನ್ನುವಂತಹ ಬೆಂಕಿ ಜ್ವಾಲೆ ಬಿಜೆಪಿಯಲ್ಲಿ ಇನ್ನೂ ಇದೆಯಾ? ಅದು ಯಾರು ಹಠಾವ್ ಅಂದಿರು ರಾಷ್ಟ್ರೀಯ ನಾಯಕರು ಅವರನ್ನೇ ಹಠಾವ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಬುರೇದಿನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಜನಾಕ್ರೋಶ ಅಂತ ರೆಡಿ ಮಾಡ್ಕೊಳ್ತಿರುವಾಗಲೇ ಮೋದಿ ಅವರು 50 ರೂಪಾಯಿ ಠಸ್ ಅಂತ ಜಾಸ್ತಿ ಮಾಡ್ಬಿಟ್ರು ಗ್ಯಾಸ್ ರೇಟ್. ಸರ್, ನನಗೆ ಈ ಪ್ರಶ್ನೆ ಯಾವಾಗ್ಲೂ ಕೂಡ ಕಾಡ್ತಾ ಇರುತ್ತೆ. ಡಾಕ್ಟರ್ ಆಗಿದ್ದಂಥವ್ರು, ಒಳ್ಳೆ ವೃತ್ತಿ ಇತ್ತು, ಈ ಜನಸೇವೆ ಮಾಡಬೇಕು ಅನ್ನುವಂಥ ತಲೆನೋವು ಯಾಕೆ ಬೇಕಾಗಿತ್ತು ಶೈಲೇಂದ್ರ ಬೆಳದಾಳೆ ಅವರಿಗೆ ಅಂತ? ಸಮಯ ಎಲ್ಲೆಲ್ಲ ಹೋಗ್ತದೆ, ಹಣೆ ಬರ್ದಾಗಿರುತ್ತೆ, ಅಲ್ಲಿಗೆ ದೇವ್ರು ಕರ್ಕೊಂಡು ಹೋಗ್ತಾನೆ. ಇಬ್ಬರದ್ದು ಲವ್ ಮ್ಯಾರೇಜ್ ಹೇಗೆ ಅಂತ? ಹೌದು, ಒನ್ ಟೈಪ್ ಆಫ್. ನಾ ಹೇಳಲೇಬೇಕು ಎಂದ ವಿಷಯವೇ ಮರೆತೆ ಹೋಯ್ತಲ್ಲ. ನಾವು ಸಾಧನೆ ಮಾಡಬೇಕು ಅಂದಾಗ ಸಹಜವಾಗಿ ಅಡೆತಡೆಗಳು ಬರುತ್ತೆ, ತುಂಬಾ ಕುಗ್ಗ್ ಹೋಗ್ತೀವಿ. ಯಾವತ್ತಾದ್ರೂ ಅತ್ತಿದ್ದಿದ್ಯಾ? ಅದು ಇದ್ದೇ ಇರುತ್ತಲ್ಲ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬಂದಿದ್ದೀನಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಶೈಲೇಂದ್ರ ಬೆಳದಾಳೆ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಅದ್ಭುತ ಬಂಗ್ಲೆ ಡಾಕ್ಟರ್ ಶೈಲೇಂದ್ರ ಬೆಳದಾಳೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರ ನಿವಾಸ, ಹೊಸದಾಗಿ ಮಾಡಿರುವಂತಹ ಮನೆ. ಸೊ ಈ ಹೊಸ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂಟರ್ ಆದ ತಕ್ಷಣ ಕಾರ್ ಪಾರ್ಕಿಂಗ್ಗೆ ಅಂತ ಹೇಳಿ ಮಾಡಿಕೊಂಡಿರುವಂತಹ ಜಾಗವನ್ನ ನೀವು ನೋಡಬಹುದು. ಮತ್ತೊಂದು ಕಡೆ ತುಳಸಿ ಗಿಡ, ಅದ್ಭುತವಾದಂತಹ ತುಳಸಿ ಗಿಡ. ಬೆಳಗಿನ ಜಾವ ಪೂಜೆ ಮಾಡೋದರ ಮೂಲಕ ದಿನಚರಿ ಆರಂಭ ಆಗುತ್ತೆ. ಇದು ಶಾಸಕರ ಮನೆಗೆ ಎಂಟ್ರೆನ್ಸ್. ಪ್ರತಿ ಶಾಸಕರ ಮನೆಯಲ್ಲೂ ಕೂಡ ಹಚ್ಚ ಹಸಿರ ವಾತಾವರಣ ಇರುತ್ತೆ, ಹಾಗಾಗಿ ಗಾರ್ಡನ್ ಏರಿಯಾ ತರ ಮಾಡ್ಕೊಂಡಿರ್ತಾರೆ. ಈ ಕಡೆ ಹೋದ್ರೆ ಲಿಫ್ಟ್ ಇದೆ ಮತ್ತು ಇದು ಶಾಸಕರ ಮನೆಗೆ ಎಂಟ್ರೆನ್ಸ್. ನಮ್ಮ ಇವತ್ತಿನ ಅತಿಥಿ ಶೈಲೇಂದ್ರ ಬೆಳದಾಳೆ ಸರ್. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಓಕೆ, ಅವರ ಹೊಸ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಓಕೆ, ಮನೆಗೆ ಎಂಟರ್ ಆದ ತಕ್ಷಣ ನಿಮಗೆ ನೋಡಬಹುದು ಅದ್ಭುತವಾದಂತಹ ದೃಶ್ಯಗಳು ಕಾಣಸಿಗುತ್ತೆ. ಇದು ಬರುವಂತಹ ಅತಿಥಿಗಳು ಕೂತ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸರ್, ಎಷ್ಟು ವರ್ಷಗಳ ಕನಸಾಗಿತ್ತು ಈ ಕನಸಿನ ಮನೆ ಅಂತ? ಈ ಕನಸಿನ ಮನೆ 25 ವರ್ಷ ಆಯ್ತು. ಮೊದಲು ನಮ್ಮ ತಂದೆ ತಾಯಿ ಕಡ್ದಂತ ಮನೆಯಲ್ಲಿ ನಾವೆಲ್ಲ ಇದ್ದೀವಿ, ಕುಟುಂಬವಾಗಿ. ಈಗ ಶಾಸಕ ಆಗಲ್ಕಿನ್ನ ಮೊದಲು ಸ್ಟಾರ್ಟ್ ಮಾಡಿದ್ದೆ. ಶಾಸಕ ಕೊನೆಗೆ ಇದೇ ಮನೆಗಳದ್ದು ಎಲೆಕ್ಷನ್ ಮಾಡಿದೆ. ಈ ಮನೆ ಲಕ್ಕಿಯಾಗಿ ಸಾಬೀತಾಯ್ತು. ಈ ಮನೆಗೆ ಬಂದ್ಮೇಲೆ ಶಾಸಕನಾಗಿ ಆಯ್ಕೆಯಾಗಿ ಜನರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಪ್ರತಿಯೊಬ್ಬರಿಗೂ ಕೂಡ ಕನಸಿರುತ್ತೆ, ಮನೆ ಹೀಗಿರ್ಬೇಕು, ಹೀಗೆ ಪ್ಲಾನ್ ಮಾಡ್ಬೇಕು ಅಂತ. ಈ ಪ್ಲಾನ್ ಯಾರದ್ದು? ಮನೆಯಲ್ಲಿ ಕಂಪ್ಲೀಟ್ ಎಲ್ಲವೂ ಹೀಗೆ ಇರ್ಬೇಕು ಅನ್ನೋದು ಈ ಪ್ಲಾನ್ ನಮ್ಮ ಧರ್ಮ ಪತ್ನಿ ಅವ್ರದ್ದು ಮತ್ತೆ ನಮ್ಮ ಮಗಳದು ಕೂಡ. ಅವರಿಬ್ಬರು ಪ್ಲಾನ್ ಇಂಪ್ಲಿಮೆಂಟ್, ಆರ್ಕಿಟೆಕ್ಟ್ ಇಂಜಿನಿಯರ್ ಪ್ಲಾನ್ ಕೊಟ್ಟಿದ್ದಾರೆ, ಬಟ್ ಅದು ಇಂಪ್ಲಿಮೆಂಟೇಶನ್ ನಮ್ಮ ಹೋಮ್ ಮಿನಿಸ್ಟರ್, ನಮ್ಮ ಮಗಳ ಅವರು ಇಬ್ಬರು ಕಂಪ್ಲೀಟ್ ಅವ್ರ ಯೋಜನೆ, ಅವ್ರ ಕನಸಿನ ಒಂದು ಯೋಜನೆ ಇದು. ಒಳ್ಳೆ ರೀತಿಲಿ ಅದಕ್ಕೆ ವರ್ಕೌಟ್ ಮಾಡಿ ಒಳ್ಳೆ ರೀತಿಲಿ ಕಟ್ಸಿದ್ದಾರೆ. ಓಕೆ ಸರ್, ನಾವ್ ಏನೇ ಪ್ಲಾನ್ ಮಾಡಿದ್ರು ಕೂಡ ಒಂದು ಪರ್ಫೆಕ್ಟ್ ಜಾಗ ಅಂತ ಇರುತ್ತೆ ಮನೆಯಲ್ಲಿ ಅಥವಾ ಎಲ್ಲಾದ್ರೂ ಹೊರಗಡೆ.
ಇಲ್ಲಿ ಕೂತ್ಕೊಂಡು ಮಾಡುವಂತ ಪ್ರತಿ ಮೀಟಿಂಗ್ ಕೂಡ ಸಕ್ಸಸ್ ಆಗುತ್ತೆ ಅನ್ನೋದಿರುತ್ತೆ. ಇಲ್ಲಿ ಎಷ್ಟು ಮೀಟಿಂಗ್ಗಳು ಸಕ್ಸಸ್ ಆಗಿದೆ ಈ ಮನೆಯಲ್ಲಿ ಮಾಡಿದಂತಹ ಮೀಟಿಂಗ್ಗಳು? ದಿನನಿತ್ಯ ಮೀಟಿಂಗ್ ಆಗ್ತಾ ಇರ್ತಾವ ನನ್ನ ಮನೆಯಲ್ಲಿ. ಜನರು ಬರ್ತಾ ಇರ್ತಾರ ಪಾಪ, ಅವ್ರದೆಲ್ಲ ಕೆಲಸ. ತಾವು ಕೂಡ ಆಫೀಸಲ್ಲಿ ಕೂಡ ಕಚೇರಿಯಲ್ಲಿ ಕೂಡ ನೋಡಿದ್ರಿ, ಹೌದು. ಬೆಳಿಗ್ಗೆ ಹಿಡಿದು ನಿರಂತರವಾಗಿ ಜನರ ಸಮಸ್ಯೆ ಆಲ್ಸೆ ಎಲ್ಲಾ ಜನರು ಕೆಲಸ ಮಾಡ್ಬೇಕಂತ ಓಡಾಡ್ತಾ ಇದ್ದೀನಿ. ಈ ಮನೇಲಿ ಕೂಡ ಹಾ. ಬಂದ್ಮೇಲೆ MLA ಆದ್ಮೇಲೆ ಈ ಮನೇಲಿ ಬಂದ್ಮೇಲೆ ರಾಜ್ಯ ಕಾರ್ಯದರ್ಶಿ ಕೂಡ ಅದೇ ಹೌದು. ಭಾರತೀಯ ಜನತಾ ಪಾರ್ಟಿ. ಈ ಸಂಘಟನೆ ಕೂಡ ಮಾಡ್ತಾ ಇದ್ದೀನಿ ಜಿಲ್ಲೆಯಲ್ಲಿ, ಈ ಕಡೆ ವಿಭಾಗದಲ್ಲಿ ಎಲ್ಲಾ ಕಡೆ ಹೋಗಿ. ನಮ್ಮ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರ ಆಶೀರ್ವಾದ, ಸಂಘಟನೆ ಎಲ್ಲರ ಆಶೀರ್ವಾದದಿಂದ ಕೆಲಸ ಕೂಡ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಪ್ರತಿಯೊಬ್ಬರ ಮನೆಯಲ್ಲಿ ಟಿವಿ ಇರ್ತದೆ, ಆದ್ರೆ ಟಿವಿ ನೋಡೋದಕ್ಕೆ ಸಮಯನೇ ಸಿಗೋದಿಲ್ಲ, ಫ್ಯಾಮಿಲಿ ಜೊತೆ ಸಮಯ ಕಳಿಯಕ್ ಸಮಯ ಸಿಗಲ್ಲ ಅಂತ ಹೇಳ್ತಾರೆ. ತಮ್ಮ ವಿಚಾರದಲ್ಲಿ ಹೇಗ್ ಮ್ಯಾನೇಜ್ ಮಾಡ್ತೀರಿ ಎರಡನ್ನೂ ಅಂತ? ರಾಜಕೀಯ ಜೀವನೇ ಹಾಗೆ, ಜನರ ಮಧ್ಯೆ ಇರ್ಬೇಕು, ಜನರು ಕೆಲಸ ಮಾಡ್ಬೇಕಂತೆ ಇದೊಂದು ಈ ಒಂದು ಹುದ್ದೆನ ನಾವು ಆಯ್ಕೆ ಮಾಡಿದೀವಿ. ಇದ್ರ ಜೊತೆ ಮಧ್ಯೆ ಜನರ ಮಧ್ಯೆನೇ ಇರೋದು ಮುಖ್ಯ. ರಾತ್ರಿ ಅಷ್ಟೇ 11 ಗಂಟೆ ನ್ಯೂಸ್ ಡೈಲಿ ನೋಡ್ತೀನಿ ನಾನು. ಮನೆ ಬಂದ್ಮೇಲೆ 11 ಗಂಟೆ ನ್ಯೂಸ್ ನೋಡಿ ಮತ್ತೆ ಬೆಳಿಗ್ಗೆ ಹಿಡಿದು ಮತ್ತೆ ನಮ್ ಕೆಲಸ ನಡೀತು. ಓಕೆ, ಪೂಜೆ ಪುನಸ್ಕಾರಗಳು ಎಷ್ಟೊತ್ತು ದೇವರಿಗೆ ಅಂತ ಕೊಡ್ತೀರಿ ಸರ್? ಮುಂಜಾನೆ ಒಂದು 5 ನಿಮಿಷ, 5ರಿಂದ 10 ನಿಮಿಷ ಇಷ್ಟಲಿಂಗ ಪೂಜೆ ಮಾಡ್ಕೋತೀನಿ. ಆದ್ಮೇಲೆ ಮತ್ತೆ ನಮ್ ಕೆಲ್ಸ ಕಾಯಕ್ ಮಾಡೋದು. ಅಮೇಜಿಂಗ್ ಸರ್. ಸ್ಪಿರಿಚುವಲ್ಲಿ ಯಾರೆಲ್ಲ ಸ್ಟ್ರಾಂಗ್ ಇರ್ತಾರೆ ಅವರು ಬೇಗ ಸಕ್ಸಸ್ ಕಾಣ್ತಾರೆ ಲೈಫ್ ಅಲ್ಲಿ ಅಂತ ಹೇಳ್ತಾರೆ. ಭಗವಂತನ ಶಕ್ತಿಯ ಆ ಪ್ರಮಾಣದಲ್ಲಿ ನಿಮ್ಗೆ ಅನುಭವ ಆಗಿದೆಯಾ ಅಂತ? ಜೀವನದಲ್ಲಿ ತಾಳ್ಮೆ ಇರಬೇಕು, ಓಕೆ, ಅಂದಾಗೆ ದೊಡ್ಡ ಮನುಷ್ಯ ಆಗ್ಬೇಕು. ಇಷ್ಟಲಿಂಗ ಪೂಜೆ ಮಾಡಬೇಕು, ಓಕೆ, ದೇವರನ್ನ ನೆನಿಬೇಕಷ್ಟು. ಕಾಯಕವೇ ಕೈಲಾಸ, ಬಸವಣ್ಣವ್ರು ಹೇಳ್ಯಾರ. ಓಕೆ, ನಾವು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೇದಾಗ್ತದ ಅಷ್ಟೇ. ಓಕೆ ವೀಕ್ಷಕರೇ, ಮನೆಯಲ್ಲಿ ವಿಘ್ನ ನಿವಾರಕ ಎಂಟರ್ ಆದ ತಕ್ಷಣ ಪ್ರತಿ ಮನೆಯಲ್ಲೂ ಕೂಡ ವಿಘ್ನ ನಿವಾರಕ ಇರ್ತಾನೆ. ವಿಘ್ನಗಳು ಯಾವುದು ಕೂಡ ಎದುರಾಗೋದಿಲ್ಲ ಅಂತ. ಸರ್, ತುಂಬಾ ಬ್ಯೂಟಿಫುಲ್ ಆಗಿದೆ ಕಾನ್ಸೆಪ್ಟ್. ಸೊ ಯಾರದ್ದು ಇದು ಕೂಡ ಮೇಡಮ್ ದೇನಾ ಅಂತ? ಹೋಮ್ ಮಿನಿಸ್ಟರ್ ಕೂಡ ಮೇಡಮ್ ದೇ. ಇದು ಪಕ್ಕದ ದೃಷ್ಟಿ, ಯಾರು ಕೂಡ ದೃಷ್ಟಿ ಬೀಳ್ಬಾರ್ದು ಅಂತ ಹೇಳಿ ಇದು ದೃಷ್ಟಿ ತೆಗೆದಿದೆ. ಏನ್ ಸರ್ ಇದು ವಾಸ್ತು ಪ್ರಕಾರ. ಓಕೆ, ಓ, ಇದಿದ್ರೆ ದೃಷ್ಟಿ ಆಗಲ್ಲ ಮನೆಯಲ್ಲಿ. ದೃಷ್ಟಿ ಜಾಸ್ತಿ ಆದ್ರೆ ಹಿಂಗ್ ಉಪ್ಪು ಆಗುತ್ತೆ, ಹಿಂಗ್ ಈ ತರ. ಮತ್ತೆ ಅದು ಕ್ಲೀನ್ ಮಾಡಿ ಮತ್ತೆ ಕರೆಕ್ಟ್ ಇಕ್ತೀವಿ. ಓಕೆ, ವಾಸ್ತು ಒಂದಿದು. ವಾಸ್ತುನೆಲ್ಲ ನಂಬ್ತೀರಿ ಸರ್? ನಾವು ವಾಸ್ತು ಪ್ರಕಾರ ನಮ್ಮ ಮನೆ ಕಟ್ಟಿದ್ವಿ. ಓಕೆ, ಇಲ್ಲೂ ಕೂಡ ನೋಡಬಹುದು ನೀವು, ತುಂಬಾ ಅದ್ಭುತವಾಗಿರುವಂತ ಹ್ಯಾಂಗರ್ ತರದಿದೆ. ಅಂದ್ರೆ ಕಲಾಕೃತಿಗಳು ಒಂದು ವ್ಯಕ್ತಿಯನ್ನ ಪಾಸಿಟಿವ್ ಮಾಡುತ್ತೆ ಸರ್ ಮನೆಗೆ ಬಂದ್ರೆ, ಅಲ್ವಾ ಸರ್? ಎಲ್ಲ ನಮ್ಮ ಮಗಳದು ಜಾಸ್ತಿ ಇಂಟ್ರೆಸ್ಟ್ ಇದ್ರಲ್ಲಿ. ಓಕೆ, ನಮ್ಮ ಮಿಸ್ಸಸ್ ಕೂಡ. ಓಕೆ ವೀಕ್ಷಕರೇ, ಈಗ ಹಾಲ್ ಅಲ್ಲಿ ಇದೀವಿ ನಾವು. ಸೊ ನೀವು ನೋಡಬಹುದು, ಹಾಲ್ ಅಲ್ಲಿ ಇಲ್ಲಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಇರುವಂತಹ ಜಾಗ ಇದು. ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್. ವೈಟ್ ಅಂಡ್ ವೈಟ್ ಕಾನ್ಸೆಪ್ಟ್ ಅಲ್ಲಿ ಯಾರೆಲ್ಲ ಮನೆಗಳನ್ನ ಮಾಡ್ಕೊಂಡಿರ್ತಾರೆ ಅವರು ನೆಗೆಟಿವಿಟಿಯಿಂದ ತುಂಬಾ ದೂರ ಇರ್ತಾರೆ ಅಂತಾರೆ, ನಿಜಾನ ಸರ್ ಅದು? ಮನೆಯಾಗಿದ್ದವ್ರು ಒಳ್ಳೆ ರೀತಿಯಲ್ಲಿ ಇರ್ಬೇಕು, ಶಾಂತಿಯುತವಾಗಿರ್ಬೇಕು. ಓಕೆ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಇರ್ಬೇಕು, ಎಲ್ಲರನ್ನು ಒಳ್ಳೇದ್ ಬಯಸಿದ್ರೆ ಒಳ್ಳೇದಾಗ್ತದೆ ಅಷ್ಟೇ. ಓಕೆ ಸರ್, ಪ್ರತಿಯೊಬ್ಬರ MLA ಗಳ ಮನೆಯಲ್ಲಿ ಡೈನಿಂಗ್ ಹಾಲ್ ನೋಡ್ತೀನಿ, ಬಟ್ ಇಲ್ಲಿ ಕೂತ್ಕೊಂಡು ಇಡೀ ಫ್ಯಾಮಿಲಿ ಊಟ ಮಾಡಕ್ ಟೈಮ್ ಸಿಗಲ್ಲ ಅಂತಾರೆ ತುಂಬಾ ಜನ. ನಾವು ನಮ್ಮ ಮನೆಗೆ ಕೊಟ್ಟು ನಾವು ನಮ್ಮ ಮನೆಗೆ ಬರೋ ಇಲ್ಲೇ ತಿಂಡಿ ತಿಂತೀವಿ ಡೈಲಿ. ಓಕೆ, ಮೇಡಮ್ನು ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಇನ್ಫ್ಯಾಕ್ಟ್ ನಾನು ಪ್ರತಿಯೊಬ್ಬರ ಶಾಸಕರ ಮನೆಗೆ ಯಾಕೆ ಹೋಗ್ತಾ ಇದ್ದೀನಿ, ಯಾಕೆ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಅಂತಂದ್ರೆ, ಫ್ಯಾಮಿಲಿಯನ್ನು ಮೀರಿ ಜನರಿಗೆ ಟೈಮ್ ಕೊಡ್ತಾರೆ. ಅವ್ರದ್ದು ಆಕ್ಚುಲಿ ಒಂದು ಸ್ವಲ್ಪ ಪರ್ಸನಲ್ ಟೈಮ್ ಅನ್ನುವಂಥದ್ದನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನುವಂತಹ ಕನಸಿತ್ತು. ಮೇಡಮ್ ಪ್ಲೀಸ್ ಜಾಯಿನ್ ಆಗಿ. ತಮ್ಮ ಹೆಸರು ಮೇಡಮ್, ಪೂರ್ತಿ ಹೆಸರು? ಡಾಕ್ಟರ್ ನೀತಾ. ಡಾಕ್ಟರ್ ನೀತಾ, ತಾವು ಡಾಕ್ಟರ್. ಇಬ್ಬರದ್ದು ಲವ್ ಮ್ಯಾರೇಜ್ ಹೇಗೆ ಅಂತ? ಒನ್ ಟೈಪ್ ಆಫ್. ಫಸ್ಟ್ ಟೈಮ್ ಎಲ್ಲಿ ಭೇಟಿ ಆಗಿದ್ದು? ನಮ್ ಸೀನಿಯರ್ ಕಾಲೇಜ್. ಓಕೆ, ಪ್ರಪೋಸ್ ಯಾರು ಮಾಡಿದ್ರು, ಸರ್ ಮಾಡಿದ್ರ ಅಥವಾ ನೀವು ಮಾಡಿದ್ರ ಅಂತ? ಅದೆಲ್ಲ ಇರ್ಲಿ ಬಿಡಿ. ಆಕ್ಚುಲಿ ಹೆಣ್ಮಕ್ಳು ಪ್ರಪೋಸ್ ಮಾಡಿದ್ರೆ ಹೇಳಲ್ಲ ಸರ್, ಗಂಡು ಮಕ್ಳು ಮಾಡಿದ್ರೆ ಮಾತ್ರ ಇಲ್ಲ ಗಂಡು ಮಕ್ಳು ಮಾಡಿದ್ದು ಅಂತಾರೆ. ನಿಮ್ಮ ಮ್ಯಾಟರ್ ಹೇಗೆ ಅಂತ? ನಾನೇ ಮಾಡಿದ್ದೆ. ಹೇಗ್ ಪ್ರಪೋಸ್ ಮಾಡಿದ್ರಿ ಸರ್? ಕಾಲೇಜ್ದಲ್ಲಿ ಆಯ್ತು, ಹಂಗೆ ಐತೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಇದ್ದೀವಿ. ಎರಡು ಮಕ್ಕಳಿದ್ದಾರೆ. ನಮ್ ಡಾಕ್ಟರ್. ಎಷ್ಟನೇ ಮಗಳು ಸರ್? ಒಂದೇ ಮಗಳು. ಓಕೆ, ಎರಡನೇ ಮಗ. ಹೌದಾ? ಓಕೆ, ಅವ್ರು ಎಂತ ಮಾಡ್ತಾರೆ ಸರ್? BBA ಫೈನಲ್ ಇಯರ್, ಈಕಿ MS ಮಾಡಿ ಬಂದಿದ್ದಾಳೆ ಇವಾಗ ಲಂಡನ್ ಲಿಂದ. ಓಕೆ, ಮನೆಯಲ್ಲಿ ಡಾಕ್ಟರ್ಗಳೇ ಜಾಸ್ತಿ ಇದೀರಿ, ಸೊ ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿರ್ತೀರಿ ಅಂತ ಅನ್ಸುತ್ತೆ. ಸೊ ಏನೆಲ್ಲ ಲೈಕ್ ಫಾಲೋ ಮಾಡ್ತೀರಿ ಡಯಟ್ ವಿಚಾರವಾಗಿ? ಮಾರ್ನಿಂಗ್ ತಿಂಡಿ ಹೀಗೆ ಇರಬೇಕು, ಮಧ್ಯಾಹ್ನ ಹೀಗೆ ಇರಬೇಕು ಅಂತ ಏನಾದ್ರು ಇದೆಯಾ?
ಇನ್ನೂವರೆಗೂ ಏನ್ ಆ ತರ ಸ್ಪೆಸಿಫಿಕಲಿ ಏನಿಲ್ಲ. ಈಗ ಆಲ್ಮೋಸ್ಟ್ 50 ಇಯರ್ಸ್ ರೀಚ್ ಆದ್ವಿ ಅಲ್ಲ, ಈಗ ಸ್ವಲ್ಪ ಸ್ವಲ್ಪ ಅಳವಡಿಸ್ತಾ ಇದ್ದೀವಿ ಅಷ್ಟೇ. ಸರ್, ಫ್ಯಾಮಿಲಿಗೆ ಅಂತ ಟೈಮ್ ಕೊಡ್ತಾರಾ? ಹೇಗೆ ಮ್ಯಾನೇಜ್ ಮಾಡ್ತಾರೆ ಫ್ಯಾಮಿಲಿ ಟೈಮ್ ಮತ್ತು ಜನರಿಗೆ ಕೊಡುವಂತಹ ಟೈಮ್ ನ? ಅವ್ರ ಪ್ರಿಫರೆನ್ಸ್ ಜನನೇ ಜಾಸ್ತಿ, ಫಸ್ಟ್ ಪ್ರಿಫರೆನ್ಸ್ ಅದು ಇದೆ. ಬಟ್ ಫ್ಯಾಮಿಲಿಗೂ ಅವ್ರು ಚೆನ್ನಾಗಿ ಇದು ಮಾಡ್ತಾರೆ. ಆ ತರ ಏನಿದು ಇಲ್ಲ, ನೆಗ್ಲಿಜೆನ್ಸಿ ಏನಿಲ್ಲ. ಬಟ್ ಯಾವಾಗ ಟೈಮ್ ಕೊಡ್ಬೇಕು, ಹಿ ವಿಲ್ ಬಿ ಡೆಫಿನೆಟ್ಲಿ ದೇರ್. ಓಕೆ ಸರ್, ರೋಗಿಗೆ ಗುಳಿಗೆ ಕೊಟ್ಟು ಕಳಿಸಿ ಬಿಡಬಹುದು, ಮತದಾರನಿಗೆ ಹಾಗೆ ಮಾಡಕ್ ಆಗಲ್ಲ. ಕೆಲಸ ಮಾಡಕ್ ಆಗದೆ ಇದ್ರು ಅವನನ್ನ ಕನ್ವಿನ್ಸ್ ಮಾಡೋದೇ ದೊಡ್ಡ ಚಾಲೆಂಜ್. ಹೇಗ್ ಕನ್ವಿನ್ಸ್ ಮಾಡ್ತೀರಿ ಜನ ಮನೆಗ್ ಬಂದಾಗ ಅಂತ? ಎಲ್ಲಾ ಜನ ಒಂದೇ ಟೈಪ್ ಇರಲ್ಲ, ಎಲ್ಲಾ ಮತದಾರರು ಒಂದೇ ಟೈಪ್ ಇರಲ್ಲ. ಎಲ್ಲರಿಗೆ ಅವ್ರದೇ ಧಾಟಿಯಲ್ಲಿ ಅವ್ರದೇ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ಬೇಕು, ಅಂದಾಗೆ ಅವ್ರು ಕನ್ವಿನ್ಸ್ ಆಗ್ತಾರೆ. ಇಲ್ಲಾಂದ್ರೆ ಸ್ವಲ್ಪ ನಾರಾಜಾಗಿ ಮತ್ತೆ ಹೋಗ್ತಾರೆ. ಮತ್ತೆ ಅವ್ರಿಗೆ ಕರೆದು ಅವ್ರಿಗೆ ಕನ್ವಿನ್ಸ್ ಮಾಡಿ ಕಳಿಸ್ತೀವಿ ಅಷ್ಟೇ. ಓಕೆ, ತಂದೆಯವರು ನೀವು ಪ್ಲಾನ್ ಮಾಡುವಂತ ಪ್ರತಿ ಪ್ಲಾನ್ಗೂ ಸಪೋರ್ಟ್ ಮಾಡ್ತಾರಾ? ಡೆಫಿನೆಟ್ಲಿ ಯಾವ ತರ ಸಪೋರ್ಟ್ ಮಾಡ್ತಾರೆ ಅಂತ? ಯಾವ ಪ್ಲಾನ್ಸ್ ಲೈಕ್ ನೀವು ಫ್ಯೂಚರ್ ಅಲ್ಲಿ ಹೀಗೆ ನಾನು ಏನಾದ್ರೂ ಪರ್ಟಿಕ್ಯುಲರ್ ಗೋಲ್ ರೀಚ್ ಮಾಡಬೇಕು ಬಿಕಾಸ್ ಈಗ ನಾನ್ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಬೇಕಂತಿದೀನಿ. ಸೊ ಈಸ್ ವೆರಿ ಸಪೋರ್ಟಿವ್ ಇನ್ ದ್ಯಾಟ್. ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡ್ತಾರೆ. ಈಸ್ ನೆವರ್ ಅಪೋಸ್ ಆಫ್ ಎನಿ ಐಡಿಯಾ. ನಾನೇನಾದ್ರು ಓಕೆ ನಿಮ್ ಸರಿ ಅನ್ಸಿದ್ರೆ ಓಕೆ ಗೋ ಹೆಡ್, ಐಲ್ ಬಿ ದೇರ್ ಅಂತ ಹೇಳ್ತಾರೆ. ಓಕೆ, ಪೊಲಿಟಿಕಲ್ಲಿ ಅವ್ರನ್ನ ಟಿವಿಯಲ್ಲೆಲ್ಲ ನೋಡ್ತಾ ಇರ್ತೀರಿ, ಎಲ್ಲೋ ಒಂದು ವಿಚಾರ ಬರುತ್ತೆ, ಡಿಸ್ಕಸ್ ಆಗ್ತಾ ಇರುತ್ತೆ. ನೀವ್ ಯಾವತ್ತಾದ್ರೂ ಅವ್ರ ಜೊತೆ ಡಿಸ್ಕಸ್ ಮಾಡಿದೀರಾ ಪೊಲಿಟಿಕಲ್ ವಿಚಾರಗಳನ್ನ ಮನೆಯಲ್ಲಿ? ಯೂತ್ಸ್ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಪೊಲಿಟಿಕ್ಸ್ ಬಗ್ಗೆ. ಎವ್ರಿ ಡೇ ಎವ್ರಿ ಟಾಪಿಕ್ ಕನ್ಸರ್ನ್, ಯಾವ್ದು ನನ್ ಕನ್ಸರ್ನ್ ಆರ್ ಇನ್ ಜನರಲ್ ಅಬೌಟ್ ನೇಷನ್, ವಿ ಆಲ್ವೇಸ್ ಡಿಸ್ಕಸ್. ಮೀ ಅಂಡ್ ಪಾಪ ನಾವ್ ಯಾವಾಗೂ ಡಿಸ್ಕಸ್ ಮಾಡ್ತೀವಿ ಬಿಕಾಸ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ to know what is happening, but not like enter the politics. But I like the topics. ನಾನು ಆಕ್ಚುಲಿ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಕೇಳೋಣ ಅಂತ ಇದ್ದೆ. ಪಾಲಿಟಿಕ್ಸ್ ಗೆ ಏನಾದ್ರೂ ಬರ್ತೀರಾ? I like the topics because school alli every time politics, social, history, it was very fascinating nange. So appa ಆ field ಅಲ್ಲಿ ಇದ್ದಾರೆ. I see it is very time consuming. ಅವ್ರು ಹೆಂಗ್ ಮಾಡ್ತಾರೆ, I don't think how he manages, I don't know. Yeah, it is because 24/7 he gives. Correct. Not few hours. Business alone we'll have convenience. So I look forward for business. But he is very different. ಓಕೆ, ತುಂಬಾ ನಾವು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಹೇಳ್ತೀವಿ ರಾಜಕೀಯದಲ್ಲಿ ನಾವು ಕೂಡ ಒಂದು ಭಾಗವಾಗಿರ್ಬೇಕು ಅಂತ. ಅಂದ್ರೆ ನಾವು ಹೋಗಿ ಎಲೆಕ್ಷನ್ ನಿಲ್ಲೋದು ಅಂತ ಅಲ್ಲ, ಪಾರ್ಟಿಸಿಪೇಟ್ ಮಾಡ್ಬೇಕು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ. ಆಸ್ ಎ ಯೂತ್ ನಿಮ್ಮ ಮನೆಯಲ್ಲೇ MLA ಇರೋದ್ರಿಂದ ನೀವು ಹೇಗ್ ನೋಡ್ತೀರಿ ರಾಜಕೀಯನ ಅಂತ? As I told you, ಈಗ ಅಪ್ಪ ಡ್ಯೂರಿಂಗ್ ಎಲೆಕ್ಷನ್ಸ್ ನಾವು ಫಾರ್ ಕ್ಯಾಂಪೇನಿಂಗ್ ನಾವೆಲ್ಲ ಹೋಗ್ತಿದ್ವಿ. ಎವ್ರಿ ಒನ್ ನಾವೆಲ್ಲ ಹೋಗ್ತಿದ್ವಿ. ನಾನು ಕೂಡ ಹೋಗಿದ್ದೆ. ಸೊ ಇಟ್ ವಾಸ್ ಇಂಟ್ರೆಸ್ಟಿಂಗ್ ಬಿಕಾಸ್ ಬೀದರ್ ಸೌತ್ ಬೀಂಗ್ 100 ವಿಲೇಜಸ್ ಇದೆ, 100. ಸೊ ಸಿಟಿಯಿಂದ ತುಂಬಾ ಡಿಫ್ರೆಂಟ್ ಇದೆ. ಸೊ ಇಟ್ ವಾಸ್ ವೆರಿ ಡಿಫ್ರೆಂಟ್ ಟು ಅಂಡರ್ಸ್ಟ್ಯಾಂಡ್ ಜನಗೆ ಏನೇನ್ ಬೇಕಾಗುತ್ತೆ ಅಂತ. ಬಿಕಾಸ್ ಅವ್ರು ಅಷ್ಟು ಎಜುಕೇಟೆಡ್ ಇರಲ್ಲ, ಸೊ ಅವ್ರಿಗೆ ಕನ್ವಿನ್ಸ್ ಮಾಡೋದು ತುಂಬಾ ಟಫ್ ಇರುತ್ತೆ. ಸೊ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಹೌ ಪಪ್ಪ ಮ್ಯಾನೇಜ್ ಹೆಂಗ್ ಮಾಡ್ತಾರೆ, ಇದೆಲ್ಲ ಕನ್ವಿನ್ಸ್ ಹೆಂಗ್ ಮಾಡ್ತಾರೆ. ವೆರಿ ಡಿಫಿಕಲ್ಟ್. ಮೇಡಮ್, ಮನೆಯಲ್ಲಿ ಕ್ರಿಟಿಕ್ಸ್ ಜಾಸ್ತಿ ಇದ್ದಷ್ಟು ಪರ್ಫೆಕ್ಟ್ ವೇ ಅಲ್ಲಿ ಹೋಗ್ತಾರೆ ನಾಯಕರು ಅನ್ನೋದಿದೆ. ನೀವ್ ಯಾವ್ದಾದ್ರು ಕ್ರಿಟಿಕ್ ಮಾಡ್ತೀರಿ ಸರ್ನ? ಯಾವ್ದಾದ್ರು ಪರ್ಟಿಕ್ಯುಲರ್ ವಿಚಾರಗಳ ಬಗ್ಗೆ, ಅಥವಾ ನಿಮ್ದೇ ಒಪಿನಿಯನ್ ಇರುತ್ತೆ, ಇಲ್ಲ ಇದು ಹೀಗ್ ಮಾಡಬಹುದೇನೋ ಅಂತ, ಅದ್ರದ್ದು ಒಪಿನಿಯನ್ಸ್ ಕೊಟ್ಟಿದ್ದಿದ್ಯಾ? ಕೊಟ್ಟಿದ್ದೀನಿ, ಬಟ್ ಅವರು ಪೊಲಿಟಿಕಲಿ ಬಹಳ ಸ್ಟ್ರಾಂಗ್ ಇದ್ದಾರೆ, ಅವ್ರಿಗೆ ಗೊತ್ತು ಹೇಗ್ ಮ್ಯಾನೇಜ್ ಮಾಡ್ಬೇಕಂತ. ಬಟ್ ನಮ್ದೆಲ್ಲಿ ಸರಿ ಅನ್ಸುತ್ತೆ ಅವ್ರು ತಗೋತಾರೆ, ಹಾಗೇನಿಲ್ಲ. ಇನ್ಫ್ಯಾಕ್ಟ್ ಸ್ಟ್ರಾಟಜಿಗಳನ್ನ ಮಾಡುವಂತಹ ಟೈಮ್ ಅಲ್ಲಿ ತುಂಬಾ ಹತ್ತಿರದಿಂದ ನೋಡಿರ್ತೀರಿ. ಯಾವ ತರದ ಸ್ಟ್ರಾಟಜಿಗಳಲ್ಲಿ ವರ್ಕ್ ಮಾಡ್ತಾರೆ ಸರ್ ಅಂತ? ಮೇನ್ ಅಂದ್ರೆ ಕಾರ್ಯಕರ್ತ, ಜನರೇ ಮೇನ್ ಅವರಿಗೆ. ಅವ್ರ ಮೇಲೆ ತುಂಬಾ ವಿಶ್ವಾಸ ಇಡ್ತಾರ ಅವ್ರು. 2 ಎಲೆಕ್ಷನ್ ಅಲ್ಲಿ ತುಂಬಾ ಇದು ಆಯ್ತು. ಮತ್ತನು ಇಲ್ಲ, ಫೇತ್ ಇದ್ರೆ ಆಗತ್ತೆ, ಏನು ಮಾಡಕ್ ಆಗಂಗಿಲ್ಲ. ಆ ದೇವ್ರ ಆಶೀರ್ವಾದ ಇರ್ಬೇಕು. ನಾವು ಒಳ್ಳೆ ಕೆಲಸ ಮಾಡಿದ್ವಿ ಅಂದ್ರೆ 100% ನಮ್ಗೆ ಸಕ್ಸಸ್ ಆಗತ್ತೆ ಅಂತ ಹೇಳ್ತಾರೆ ಅವ್ರು. ಸರ್, ಯಾವಾಗ್ಲೂ ಕೂಡ ಬಾಳ ಸಂಗಾತಿ ನಮ್ಮ ಪ್ರತಿ ಹೆಜ್ಜೆಯಲ್ಲೂ, ಕಷ್ಟದಲ್ಲೂ ಸುಖದಲ್ಲೂ ಜೊತೆಯಲ್ಲಿ ನಿಲ್ಲುವಂತವ್ರು ಕಾರ್ಯಕರ್ತರು. ಕೆಲವೊಂದು ಸಂದರ್ಭಗಳಿಗೆ ಲೈಕ್ ಗೆದ್ದಾಗ ಮನೆ ಹತ್ರ ಬರ್ತಾರೆ, ಸೋತಾಗ ದೂರ ಇರ್ತಾರೆ ಅನ್ನೋ ತರದಿರುತ್ತೆ. ಬಟ್ ಮನೆಯವರು ಬಿಟ್ಕೊಡಲ್ಲ ನಮ್ಮನ್ನ. ನಿಮ್ ಮನೆಯವ್ರ ಸಪೋರ್ಟ್ ಹೇಗಿದೆ ಅಂತ ಇಡೀ ರಾಜಕೀಯ ಬದುಕಿಗೆ? ಮನೆಯವ್ರ ಸಪೋರ್ಟ್ ಕಂಟಿನ್ಯೂಸ್ ಆಗಿ ನಮ್ಮ ಧರ್ಮ ಪತ್ನಿಯವರು
ಹ್ಮ್. ಎಲ್ಲಾ ಕೆಲ್ಸ ಸೋತ್ರು ಕೂಡ ನನ್ ಜೊತೆ ಧೈರ್ಯ ತುಂಬಿದ್ರು ಅವ್ರು. ಓಕೆ. ಯಾವಾಗ 2 ಸಲ ಸೋತಿದ್ದೆ, 3ನೇ ಸಲ ಹೌದು. ಸಾಕೀಗ 3ನೇ ಸಲ 2 ಸೋತಿರಿ ಅಂದ್ರು. ಹ್ಮ್. ಮತ್ತ ಆಮೇಲೆ ಇದೊಂದ್ ಸಲ ನೋಡೋಣ ಜನರ ಆಶೀರ್ವಾದ ಸಿಗ್ತದೇನ ಅಂತಂದ್ರು. ಓಕೆ. ಈ ಸಲ ಜನರ ಆಶೀರ್ವಾದ ಇತ್ತು. ಹ್ಮ್. ಎಲ್ಲಾ ರೀತಿಲಿ, ಎಲ್ಲಾ ವಿಷಯದಲ್ಲಿ, ಎಲ್ಲಾ ಟಾಪಿಕ್ ಅಲ್ಲಿ ನಮ್ ಧರ್ಮಪತ್ನಿಯವ್ರದ್ದು ಬಹಳ ಸಪೋರ್ಟ್ ಇದೆ. ಓಕೆ. ಅದಕ್ಕೆ ಮನೇಲಿ ಶಾಂತಿ ಇರ್ಬೇಕು ಅಂದ್ರೆ ಹೊರಗೆ ನಾವು ಆರಾಮ್ ಓಡಾಡಬಹುದು. ಕರೆಕ್ಟ್. ಹೌದು. ಒಳ್ಳೆ ರೀತಿಲಿ ಶಾಂತಿಯುತವಾಗಿ ನಮ್ ಜೊತೆ ಇದ್ದು ಆಲ್ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು. ಹೆಗಲಿ ಕೊಟ್ಟು ಹ್ಮ್. ಎಲ್ಲಾ ಕಡೆ ಓಡಾಡಿದ್ರು. ಈಗ Okay. ನಮ್ ತಂದೆ ತಾಯಿಯರ ಆಶೀರ್ವಾದ ಕೂಡ ಇದೆ. ಹ್ಮ್. ಒಂದು Okay. ಆಶೀರ್ವಾದದಿಂದ ಹ್ಮ್. ಶಾಸಕನಾಗಿದ್ದ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಮೇಡಮ್, ಕೆಲವೊಂದು ಟೈಮ್ಗಳಲ್ಲಿ ಸರ್ ಬೆಂಗಳೂರಿಗೆ ಹೋಗಿರ್ತಾರೆ, ಅಲ್ಲಿ ಯಾವುದೋ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಅಂತ ಬೆಂಗಳೂರಲ್ಲಿ ಕೆಲಸಗಳಿದ್ದೇ ಇರುತ್ತೆ, ಬರ್ಲೇಬೇಕಾಗ್ತದೆ ವಿಧಾನಸೌಧಕ್ಕೆ. ಅವರ ಅನುಪಸ್ಥಿತಿಯಲ್ಲಿ ಯಾರು ನೋಡ್ಕೋತಾರೆ ಇಲ್ಲೆಲ್ಲವೂ ಕೂಡ ಅಂತ, ಜನ ಬಂದಾಗ ಅಟೆಂಡ್ ಮಾಡುವಂಥದ್ದು, ಅವ್ರನ್ನ ಮಾತಾಡಿಸಿ ಕಳಿಸೋದು. ನಾನಿದ್ರೆ ಮಾತಾಡ್ತಿರ್ತೀನಿ. ಹಾ. ಒಂದ್ ವೇಳೆ ನಾನು ಏನಾದ್ರೂ ನಂದು ಹುಷಾರಿರ್ಲಿಲ್ಲ, ನಾನೆಲ್ಲಾದ್ರೂ ಆಚೆ ಹೋಗಿದ್ದೆ ಅಂತಂದ್ರೆ ಓಕೆ. ಆಲ್ಮೋಸ್ಟ್ ನಾವು ಆಫೀಸ್ ಜನರಿಗೋಸ್ಕರನೇ ಮಾಡಿದ್ದು. ಎಲ್ಲರೂ ಹೇಳ್ತಾರೆ, ನನಗ್ ಗೊತ್ತಿಲ್ಲ, ಬೇರೆ ಎಲ್ಲಾ ಹೇಳ್ತಾರೆ, MLA ಹತ್ರನು ಈ ತರ ಸಿಸ್ಟಮ್ ಇಲ್ಲ, ಚೆನ್ನಾಗ್ ಮಾಡಿದ್ರಿ, ಎಲ್ಲಾ ಕೆಲ್ಸಗಳು ನಮ್ದು ಇಷ್ಟು ಫಾಸ್ಟ್ ಆಗ್ತವೆ, ನಮ್ಗೆ ಬಹಳ ಖುಷಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದೆಲ್ಲ ದೇವ್ರ ಆಶೀರ್ವಾದನೇ ನಮ್ಗೆ ಈ ಶಕ್ತಿ ಕೊಟ್ಟು ನಿಮ್ದೆಲ್ಲ ಕಷ್ಟ ಪರಿಹಾರ ಮಾಡ್ಬೇಕು ಅಂತ ಒಂದು ಶಕ್ತಿ ಕೊಟ್ಟಿದ್ದು ದೇವ್ರ ಆಶೀರ್ವಾದ ಅಂತ ಹೇಳ್ತೀನಿ ಅಷ್ಟೇ. ಓಕೆ. ಯಾವತ್ತಾದ್ರೂ ಲೈಫ್ ಅಲ್ಲಿ ಲೈಕ್ ನಾವು ಸಾಧನೆ ಮಾಡ್ಬೇಕು ಅಂದಾಗ ಸಹಜವಾಗಿ ಅಡೆತಡೆಗಳು ಬರುತ್ತೆ, ತುಂಬಾ ಕುಗ್ಗ್ ಹೋಗ್ತೀವಿ. ಯಾವತ್ತಾದ್ರೂ ಹತ್ತಿದ್ದಿದ್ಯಾ? ಅದು ಇದ್ದೇ ಇರುತ್ತಲ್ಲ. ಯಾವ ಕ್ಷಣ ಅದು? ಹೇಗ್ ನೆನ್ಪು ಮಾಡ್ಕೊತೀರಿ ಆ ಕಹಿ ಕ್ಷಣಗಳನ್ನ? ಹೇಗ್ ಮೆಟ್ಟಿದಿ? ಅದು ನನ್ನ 18ನೇ ಎಲೆಕ್ಷನ್ ಸೋತಿನಾಗ ಹ್ಮ್. ನಾನ್ ಹತ್ತಿಲ್ಕರೆ ಇವ್ರು ಹತ್ತಿದ್ರು. ಓಕೆ. ಸೋಲು ಗೆಲುವಿನ ಮೀರಿದ್ದು ಜನಸೇವೆ ಆಕ್ಚುಲಿ. ಯಾಕೆ ಕಣ್ಣೀರ್ ಬಂತು ಆ ಕ್ಷಣಕ್ಕೆ ಅಂತ? ನಿಮಗ್ ಗೊತ್ತಲ್ಲ ಎಲೆಕ್ಷನ್ಸ್ ಅಂದ್ರೆ ಏನು ಹೇಗೆ ಅಂತಂದು. ಅಲ್ಲಿಂದ ನಾವು ಎಲ್ಲ ರೂಟ್ ಲೆವೆಲ್ ಇಂದ ಬಂದಿದ್ದು, ಓಕೆ. ಕಷ್ಟ ಆಗದಲ್ಲ, ಎಲ್ಲ ತರದ್ದೇ ಕಷ್ಟ ಅಲ್ಲ. ಅದು ಇಷ್ಟೊಂದು ನಾವು ಅದ್ರಲ್ಲೇ 24 hours ಇನ್ವಾಲ್ವ್ ಆಗಿ ಲೈಫೇ ಅದಕ್ಕೆ ದಾರಿ ಎರೆದು ನಮ್ ಕರಿಯರ್ ಎಲ್ಲ ಬಿಟ್ಟು ಅದ್ರಲ್ಲಿ ಸಕ್ಸಸ್ ಆಗಿಲ್ಲ ಅಂದ್ರೆ ಹರ್ಟ್ ಆಗತ್ತಲ್ಲ. ಮೇನ್ ಅದೇ ಆಗ್ತಿದ್ದು. ಈ ಕ್ಷಣಕ್ಕೂ ನಿಮ್ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಈ ಗೆಲುವನ್ನು ಹೇಗ್ ಸಂಭ್ರಮಿಸ್ತೀರಿ ಅಂತ? ಅಯ್ಯೋ, ಆ ದೇವ್ರ ಆಶೀರ್ವಾದ ಅನ್ಬೇಕು. ಇದು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಒಂದ್ ಸ್ವಲ್ಪ ಆದ್ರ ಅಂದ್ರೆ ಒಳ್ಳೇದಕ್ಕ ಇದು ಸಾವಿಲ್ಲ, ಸೋಲಿಲ್ಲ ಅಂತ. ಯುದ್ಧ ಗೆಲುವು ಅದೇ ಎಕ್ಸಾಂಪಲ್, ಒಳ್ಳೇದಕ್ಕೆ ಸೋಲಿಲ್ಲ. ಓಕೆ. ಅಂದ್ರೆ ಟ್ರೈ ಅಗೇನ್ ವಾಸ್ತವ. ಫೇಲ್ಯೂರ್ಸ್ ಅದು ಸ್ಟೆಪ್ಪಿಂಗ್ ಸ್ಟೋನ್ಸ್ ಟು ಸಕ್ಸಸ್ ಅಂತ ಇವ್ರಿಂದ ನೋಡಿದ್ದು ನಾನು. ಓಕೆ. ಅಲ್ಲಿಂದ ಬಹಳ ವಿಲ್ ಪವರ್ ಸ್ಟ್ರಾಂಗ್ ಅದ. ಒಂದ್ ಛಲ ಮಾಡ್ಬೇಕು ಅಂದ್ರೆ ಅವ್ರು ತನ್ನ ತಗೋತಾರೆ, ಎಷ್ಟೇ ಕಷ್ಟ ಆಗ್ಲಿ ಅದು ಕೊನೆಗೆ ಹಚ್ಚಿ. ಓಕೆ. ಮನೆಯಲ್ಲಿ ನಾನು ಕೇಳ್ತಾ ಇದ್ದೆ, ಸರ್ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಜಾಗದಲ್ಲಿದೆ, ಹೀಗೆ ಡಿಸೈನ್ ಮಾಡ್ಬೇಕು ಅನ್ನೋದು ನಮ್ಮ ಹೋಮ್ ಮಿನಿಸ್ಟರ್ ನೋಡ್ಕೋತಾರೆ ಅಂತಿದ್ರು. ಸೊ ಹೋಮ್ ಮಿನಿಸ್ಟರ್ ಹೇಗ್ ಹ್ಯಾಂಡಲ್ ಮಾಡ್ತಾರೆ ಈ ಸಾಹೇಬ್ರನ್ನ ಅಂತ? ಏನ್ ಮಾಡೋದಿಲ್ಲ, ಅವ್ರಿಗೆ ಎಲ್ಲಾ ಕಡೆ ಅವ್ರಿಗೆ ನಿಗಾ ಇರುತ್ತೆ. ಬಟ್ ನಾವು ಸ್ವಲ್ಪ ಹೇಳ್ಬೇಕಾಗತ್ತ ಅಷ್ಟೇ, ಮತ್ತೆ ಜಾಸ್ತಿ ನಮ್ದು ರೋಲ್ ಏನ್ ಜಾಸ್ತಿ ಇಲ್ಲ. ಮೇನ್ ಆ ಪರ್ಸನ್ ಏನ್ ತಗೊಂಡ್ ಹೋಗ್ತಾರಲ್ಲ ಅವ್ರದೇ ಮೇನ್ ಇರುತ್ತೆ. ನಾವು ಸುಮ್ನೆ ಜಸ್ಟ್ ಸೈಡ್ ಸಪೋರ್ಟ್. ಓಕೆ. ಸಹಜವಾಗಿ ರಾಜಕೀಯದಲ್ಲಿದ್ದಾಗ ಟೀಕೆ ಟಿಪ್ಪಣಿಗಳು ಬರೋದು ಸಹಜ. ಬೇರೆಯವರು ಅದನ್ನ ನೋಡುವ ಆಂಗಲ್ ಬೇರೆ ಇರುತ್ತೆ, ಮನೆಯವ್ರು ನೋಡುವ ಆಂಗಲ್ ಬೇರೆ ಇರುತ್ತೆ. ಯಾಕೆಂದ್ರೆ ಅವ್ರಿಗೆ ಫ್ಯಾಕ್ಟ್ ಗೊತ್ತಿರುತ್ತೆ. ಕೆಲವೊಂದು ಬಾರಿ ಟೀಕೆಗಳು ಬಂದಾಗ ನೊಂದ್ಕೊಂಡಿದ್ದೀಯಾ ಮನೆಯವರು? ಆ ಪ್ರಮಾಣದಲ್ಲಿ ಏನು ಜಾಸ್ತಿ ಬಂದಿಲ್ಲ ಸರ್ ಬಗ್ಗೆ? ಇಲ್ಲ, ಗೊತ್ತಲ್ಲ ಇವ್ರು ಹೇಗಿದ್ದಾರೆ ಅಂತ ಗೊತ್ತು. ಏನ್ ಟೀಕೆ ಮಾಡಿದ್ರು ಅದು ಜನ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತಾರಲ್ಲ. ಸುಳ್ಳು ಆಪಾದನೆ ಬಂದಾಗ ನಮ್ಗೇನಿದು ಆಗಂಗಿಲ್ಲ. ಅದಕ್ಕೆ ಇನ್ನೂವರೆಗೂ ಆ ತರ ಏನೇ ಯಾರಿಗಾದ್ರೂ ಕೆಟ್ಟದಾಗ್ಲಿ ಏನಾದ್ರೂ ಇದು ಹಾಮ್ ಮಾಡೋದು ಅಂತ ಆ ತರ ಯೋಚನೆ ಯಾವಾಗ್ಲೂ ತಲೆಯೊಳಗ್ ಬಂದಿಲ್ಲ. ನಾವ್ ಕಾಣ್ಸಂಗಿಲ್ಲ, ನಮ್ ಕಣ್ಣಿಗೂ ಕಾಣಿಸಿಲ್ಲ. ಅದು ಖುಷಿ ಅನಿಸ್ತದ. ಏನು ನಮ್ಗೆ ಎಷ್ಟು ತ್ರಾಸಿದ್ರು ಎದ್ರಾಗ ಯಾರೋ ಒಬ್ಬ ಮನುಷ್ಯ ಬಂದ್ ಹಿಂಗ ಈ ತರ ತ್ರಾಸದ ಅಂತಂದ್ರ ಇನ್ನ ನಾ ಹೇಳದ್ರಾಗ ಇರ್ತೀನಿ, ಅವ್ರು ಹೇಳ್ಬಿಟ್ಟಿರ್ತಾರೆ ನೋಡ್ಕೊಲ್ಲ ಹೆಂಗದ್ರ ಮುಂದ್ ನೋಡೋಣ, ಏನಾರ ಈ ಟೈಮಿಗಾರ ಹೆಲ್ಪ್ ಮಾಡು ಅಂತ ಹೇಳ್ತಾರ.
ಮೇಡಮ್, ನಮ್ಮ ವೀಕ್ಷಕರಿಗೆ ನಾನು ಪ್ರತಿಯೊಬ್ಬರ MLA ಮನೆಗಳನ್ನ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೋಮ್ ಮಿನಿಸ್ಟರ್ ನೀವಾಗಿರೋದ್ರಿಂದ ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಮಗ್ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಆಡಿಯನ್ಸ್ ಒಂದ್ಸತಿ ತೋರಿಸಬಹುದಾ ಇಡೀ ಮನೇನ ಅಂತ? ಅಷ್ಟೇ. ಇದು ವಾಸ್ತು ಪ್ರಕಾರ ಡಿಸೈನ್ ಮಾಡಿದ್ದು. ನಮ್ಗೆ ಆಕ್ಚುಲಿ ಸ್ಪೇಸ್ ಬೇಕು ಅನ್ಕೊಂಡ ಅಲ್ಲಿಲ್ಲ, ಕಾಸ್ಟ್ಲಿ ಎಲ್ಲ ಗೊತ್ತಲ್ಲ ನಿಮ್ಗೆ ಸೈಟ್ ಎಲ್ಲ. ಇದು ತುಂಬಾ ವರ್ಷದಿಂದ ಆಗಿತ್ತು. ಸೊ ಇದು ಇದ್ರಲ್ಲೇ ಕಟ್ಟಣ ಅನ್ಕೊಂಡು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ನಿಮ್ದೆಲ್ಲ ಮುಂಚೆ ಎಲ್ಲ ವಾಸ್ತು, ಹಳೆ ಮನೇಲಿ ವಾಸ್ತು ಇರ್ಲಿಲ್ಲ ಅಂತ ನಿಮ್ ಸಕ್ಸಸ್ ಸಿಗ್ಲಿಲ್ಲ ಅಂತ ಹೇಳಿದ್ರು. ಬಟ್ ನಾವು ನಂಬ್ತೀವಲ್ಲ, ಸೊ ಅನ್ಕೊಂಡು ಇದು ಸ್ವಲ್ಪ ವಾಸ್ತು ಪ್ರಕಾರ ಡಿಸೈನ್ ಮಾಡಿ. ಕಿಚನ್ ನಲ್ಲೆಲ್ಲವೂ ಕೂಡ ನೀವೇ ನೋಡ್ಕೋತೀರಿ. ಲೈಕ್ ತುಂಬಾ ಇಷ್ಟಪಟ್ಟು ಡಿಮ್ಯಾಂಡ್ ಮಾಡುವಂತದ್ದು ಏನಾದ್ರು ಇದೆಯಾ? ಐಟಮ್ಸ್ ಗಳು, ಫುಡ್ ಐಟಮ್ ಈ ತರದ್ದೇ ಬೇಕು, ಹೀಗೆ ಇರ್ಬೇಕು ನನಗೆ ಅಂತ ಏನಾದ್ರು? ಹಾಗೇನಿಲ್ಲ. ಚೆನ್ನಾಗಿ ರೊಟ್ಟಿ, ಸಬ್ಜಿ ಅಥವಾ ಚಪಾತಿ. ಬನ್ನಿ. ಓಕೆ, ಈಗ ನಮ್ಮ ಶಾಸಕರ ಕಿಚನ್ ಗೆ ನಿಮಗೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಓಕೆ, ಮಡಿಕೆ ಇಟ್ಕೊಂಡಿದ್ದೀರಿ ಅಲ್ವಾ? ನೀರಿನ ಮಡಿಕೆ. ಓಕೆ, ತುಂಬಾ ಜನ ಶ್ರೀಮಂತಿಕೆ ಬಂದ ತಕ್ಷಣ ನಮ್ಮ ಸಂಸ್ಕೃತಿನ ಮರೆತು ಬಿಡ್ತಾರೆ, ಮಾಡ್ರನ್ ಆಗಿ ಬಿಡ್ತಾರೆ ಅಂತಾರೆ. ಮಾಡ್ರನ್ ಹೊರತಾಗಿಯೂ ನಮ್ಮ ಸಂಸ್ಕೃತಿನ ಉಳಿಸಿಕೊಂಡು ಸುಖವಾಗಿರಬಹುದು ಅನ್ನೋದಕ್ಕೆ ಆ ಮಡಿಕೆ ಸಾಕ್ಷಿನ ಅಂತ. ನಾವೆಲ್ಲ ಬಂದಿದ್ದ ಅಲ್ಲಿಂದ ಇಲ್ಲ, ಮಣ್ಣಿಂದಾನೆ ಎಲ್ಲ. ಅದು ಮರೆಯೋದೇನಿದೆ? ಮರೆಯೋದೇನಿಲ್ಲ. ಏನ್ ಅಧಿಕಾರ, ಐಶ್ವರ್ಯ ಏನೇ ಶಾಶ್ವತ ಅಲ್ಲಲ್ಲ. ನಾವ್ ಏನಿದ್ದೀವಿ ಅದೊಂದು ಉಳಿಸ್ಕೊಂಡು ಹೋಗ್ಬೇಕಲ್ಲ. ಕರೆಕ್ಟ್. ಮಡಿಕೆ ನೀರನ್ನು ಕುಡಿಯೋದ್ರಿಂದ ಏನ್ ಲಾಭ ಆಗ್ತದೆ ಅಂತ, ಯಾಕೆಂತಂದ್ರೆ ನಮ್ ಜನಕ್ಕೆ ಒಂದಷ್ಟು ಇನ್ಫ್ಲೂಯೆನ್ಸ್ ಆಗ್ಲಿ ಅನ್ನೋದು ಈ ವಿಚಾರ. ಇಲ್ಲ, ಮಿನರಲ್ಸ್ ಉಳಿಸ್ಕೊಳ್ಳುತ್ತೆ. ಫ್ರೀಜ್ ಅಲ್ಲಿ ಇಟ್ರೆ ಮಿನರಲ್ಸ್ ಎಲ್ಲ ಡೌನ್ ಆಗುತ್ತೆ. ಅಲ್ಲಿಂದ ಕೋಲ್ಡ್ ಥ್ರೋಟ್ ಇನ್ಫೆಕ್ಷನ್ ಆಗೋದು ಸಹಜ ಅಲ್ಲ. ಇದು ಎಲ್ಲ ನ್ಯಾಚುರಲ್ ಇದಲ್ಲ. ಸೊ ಇಟ್ಸ್ ಹಾರ್ಮ್ಲೆಸ್. ಓಕೆ, ಡನ್. ವೀಕ್ಷಕರೇ, ನಿಮ್ಗೊಂದ್ಸತಿ ನಾವು ಕಿಚನ್ ನ ಪ್ಯಾನ್ ಮಾಡಿ ತೋರಿಸ್ತೀವಿ ನೋಡಿ. ಇದು ಮಣ್ಣಿನ ಮಡಿಕೆ. ಇದ್ರಲ್ಲಿ ನೀರು ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅಡಿಗೆ ಮಾಡುವಂತದ್ದಾಗ್ಲಿ ಅಥವಾ ಈ ಕಡೆ ಬರೋದ್ ಜಾಸ್ತಿ ಇಲ್ವಾ ಸರ್? ನೀವು ಬರಲ್ವಾ ಈ ಕಡೆ ಅಡಿಗೆ ಕೋಣೆ ಕಡೆ? ಇಲ್ಲ ಬರಲ್ಲ, ಎಲ್ಲ ಅವರೇ ನೋಡ್ತಾರೆ. ನಮ್ಮ ಅಡಿಗೆ ಅಸಿಸ್ಟೆಂಟ್ ಕೂಡ ಇದ್ದಾನೆ, ಕೂಡ ಸಹಾಯ ಮಾಡ್ತಾರೆ. ತುಂಬಾ ಜನ ಬರ್ತಿರ್ತಾರಲ್ಲ, ನೀರು ಚಹಾ ಇದು ಮಾಡೋದು. ಈಗ ಸ್ವಲ್ಪ ನಂದು ಸ್ವಲ್ಪ ಕಿಚನ್ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಮಾಡ್ತಿರ್ತೀನಿ ನಾನು. ಅವರು ಸಮಾಜ ಸೇವೆ ಅಲ್ಲಿ ಇಲ್ಲಿ ಮಾತಾಡೋದು ಇರುತ್ತಲ್ಲ, ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಯೂಶಲಿ ಹೆಣ್ಮಕ್ಳು ಮುನಿಸ್ಕೊಂಡಾಗ ಕಿಚನ್ಗೆ ಬಂದ್ಬಿಡ್ತಾರೆ ಗಂಡು ಮಕ್ಳು. ಅವ್ರನ್ನ ಕನ್ವೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಏನಾದ್ರು ಟೀ ಮಾಡ್ಕೊಡೋದು, ಆ ತರದ್ ಏನಾದ್ರು ಆಗಿದೆಯಾ ಪ್ರಸಂಗಗಳು ಯಾವತ್ತಾದ್ರು? ಇಲ್ಲ, ಮುಂಚೆ ಅಂದ್ರೆ ಹೇಳ್ಬೇಕಂದ್ರೆ ಅವ್ರು ಟೀ ತುಂಬಾ ಕುಡಿತಿದ್ರು. ಅಲ್ಲಿಂದ ನಾವೇನ ಯಾರ್ ಮಾಡಿದ್ರು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಟೀ ಪೌಡರ್ ಹಾಕೊಳ್ಳೋದು ಅದು ಎಲ್ಲ ಇರ್ತಿತ್ತು. ಅದಕ್ಕೆ ನೀವೇ ಮಾಡ್ಕೊಳ್ರಿ ಅಂತ ಬಿಟ್ಬಿಡ್ತಿದ್ದೆ ಅಷ್ಟೇ. ಮತ್ತೆ ಬೇರೆ ಅಡಿಗೆ ರೆಮಿಡೀಸ್ ಗಳನ್ನ ಟ್ರೈ ಮಾಡಿದ್ದಿಲ್ವಾ? ಇಲ್ಲ, ಕಿಚನ್ ಅಲ್ಲಿ ಏನೇನಿಲ್ಲ. ಓಕೆ, ವೆಲ್, ಇದು ಕಿಚನ್ ನ ಕಥೆ. ಸೊ ಹೊರಗಡೆ ನಾವು ಹೋಗೋಣ ಹಾಲಿಗೆ. ಫ್ಯಾಮಿಲಿ ಫೋಟೋಸ್ ಎಲ್ಲ ಇರುವಂತ ಗ್ಯಾಲರಿ ಏನಾದ್ರು ಇದೆಯಾ ಅಂತ? ಇನ್ನು ಈಗ ಹೊಸದಾಗಿ ಮಾಡಿರೋದ್ರಿಂದಾಗಿ 1.5 year 2 years ಆಯ್ತು. ನಾವು ಆಲ್ಮೋಸ್ಟ್ 5 years ಇದು ಕನ್ಸ್ಟ್ರಕ್ಷನ್ ಅಲ್ಲೇ ಹೋಯ್ತು ನಮ್ಗೆ. ಅದು ಸ್ವಲ್ಪ ನಮ್ಗೆಲ್ಲ ಇಂಟೀರಿಯರ್ಸ್ ಅದ್ ಕೊಟ್ಟಿದ್ದು ಸ್ವಲ್ಪ ಮೋಸನೇ ಆಯ್ತು. ಆಮೇಲೆ ನಾವು ಮಾಡ್ಕೊಂಡ್ವಿ. ಅದೆಲ್ಲ ಸ್ವಲ್ಪ ಕಷ್ಟ ಆಯ್ತು. ಬಟ್ ಜನ ಹೇಳ್ತಾರಲ್ಲ ಗಾದೆ, ಮನೆ ಕಟ್ಟಿ ನೋಡು, ಮದ್ವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಅದು ನಿಜ, ಬಹಳ ನಿಜ ಅನಿಸ್ತು ಈ ಮನೆ ಸ್ಟಾರ್ಟ್ ಮಾಡಿದಾಗ. ಆಲ್ಮೋಸ್ಟ್ 4-5 years ಸಫರ್ ಆದ್ವಿ. ಬಟ್ ಒಂದು ತೃಪ್ತ ಭಾವ ಅಂತೂ ಇರುತ್ತೆ ಜನಸೇವೆಯಲ್ಲಿ. ಇದೆ. ಅಲ್ಲಿಂದ ಬಹಳ ವ್ಯಾಲ್ಯೂ ಇದೆ. ಇಷ್ಟೊಂದು ಕಷ್ಟಪಟ್ಟು ಪಡೆದಿದ್ವಿ ಅಲ್ಲ, ಅದ್ರ ವ್ಯಾಲ್ಯೂ ಅರ್ಥ ಆಗ್ತದೆ. ಈಸಿಯಾಗಿ ಬಂದ್ರೆ ಅದೇನ ಅಷ್ಟು ಇದಾಗ್ತಿದಿಲ್ಲ. ಆಮೇಲೆ ಸಹಜವಾಗಿ MLA ಆದ್ಮೇಲೆ ಹೊಸ ಮನೆ ಮಾಡಿದ್ರು ಅಂದ ತಕ್ಷಣ MLA ಆದ್ರ ದುಡ್ಡು ಹೊಡೆದ್ ಬಿಟ್ಟಿದ್ದಾರೆ, ಹಂಗ್ ಬಂದ್ಬಿಟ್ಟಿದೆ, ಹಿಂಗ್ ಬಂದ್ಬಿಟ್ಟಿದೆ ಅಂತ. ಅದ್ರ ಹಿಂದೆ ಇರೋ ಕಷ್ಟ ಯಾರಿಗೂ ಗೊತ್ತಿರಲ್ಲ. ಹೌದು, ಅದು ನ್ಯಾಚುರಲಿ ಅಲ್ಲ. ಯಾರ್ದು ಏಳಿಗೆ ಇವತ್ ನಾಳೆ ಗೊತ್ತೇ ಇದೆ ಅಲ್ಲ. ಬಿಸ್ನೆಸ್ ಇದೆ. ಸರ್ ನೋಡ್ಕೋದಾಗಲ್ಲ ಅಂತೆ. ಅವರೆಲ್ಲ ಜನಸೇವೆಯಲ್ಲೇ ಇದು ಮಾಡ್ತಾರಲ್ಲ, ನಾನು ನೋಡ್ತಿರ್ತೀನಿ. ನಮ್ ಪೆಟ್ರೋಲ್ ಬಂಕ್ ಇದೆ. ಎಲ್ಲವೂ ನೀವೇ ಹ್ಯಾಂಡಲ್ ಮಾಡ್ಕೊತೀರಿ? ಅಕೌಂಟ್ಸ್ ನೋಡ್ತಿರ್ತೀನಿ. ಅದರ್ ಮ್ಯಾನೇಜರ್ ಸ್ವಲ್ಪ ನೋಡ್ಬೇಕೆ ಎಲ್ಲ ನೋಡ್ತಿರ್ತೀನಿ. ಇದು ಕನ್ವೆನ್ಷನ್ ಪಾರ್ಟ್ನರ್ ಇದೆ. ನಮ್ದು ಬ್ರದರ್ ಇಲ್ಲ, ನನ್ನ ಪಾರ್ಟ್ನರ್ಶಿಪ್ ಅಲ್ಲಿ ಇದೆ. ತುಂಬಾ ವರ್ಷ ಆಯ್ತು. ಅದು ಆಲ್ಮೋಸ್ಟ್ 14 years ಆಯ್ತು. ಬೆಳೆದಾಳೆ ಕನ್ವೆನ್ಷನ್. ಬೆಳೆದಾಳೆ ಕನ್ವೆನ್ಷನ್. ಅಮೇಜಿಂಗ್ ಮೇಡಮ್. ನಾವ್ ಏನೇ ಸಾಧನೆ ಮಾಡಿದ್ರು
ನಮ್ಮನ್ನ ತುಂಬಾ ಇಷ್ಟಪಡುವಂತ ವ್ಯಕ್ತಿಗಳು ಅಥವಾ ನಮ್ಮನ್ನ ಬೆಳೆಸಿದಂತ ತಂದೆ ತಾಯಂದಿರ ಆಶೀರ್ವಾದ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ನಿಮ್ಮಿಬ್ಬರ ಈ ಸಕ್ಸಸ್ ನ ಹಿಂದೆ ಯಾರು ಒಂದು ಸ್ಪಿರಿಟ್ ಆಗಿ ನಿಮ್ಮನ್ನ ಕಾಪಾಡ್ತಿದ್ದಾರೆ ಅಂತ ಅನ್ಸುತ್ತೆ? ನನ್ನ ಹಸ್ಬೆಂಡ್ ಹೇಳ್ಬಹುದು, ನಾನು ಹೇಳಲ್ಲ, ಅವ್ರಿಗೆ ಕೇಳಿ. ಓಕೆ, ಹೇಳಿ ಸರ್. ಏನ್ ಸರ್? ಅಂದ್ರೆ ಈ ಎಲ್ಲಾ ಸಾಧನೆಗೆ ಒಂದು ಸ್ಪಿರಿಟ್ ಆಗಿ ನಮ್ಮ ಹಿಂದೆ ಒಂದು ಎನರ್ಜಿ ಇರ್ತದೆ ಅಂತಾರೆ. ಯಾವ ಎನರ್ಜಿ ಅದು ಅಂತ? ನಮ್ಮ ಮನೆ ದೇವ್ರದ ಆಶೀರ್ವಾದ ಇದೆ, ಹ್ಮ್. ಕೇತ್ಕಿ ಸಂಗಮೇಶ್ವರದು. ಹ್ಮ್. ಮತ್ತೆ ಅಲ್ಟಿಮೇಟ್ಲಿ ನಮ್ಮ ತಾಯಿ ತಂದೆ ಆಶೀರ್ವಾದ ಇದ್ದೇ ಇದೆ. ಓಕೆ. ನಮ್ಮ ಮನೆಯವ್ರದ್ದು ಸಹಯೋಗ ಇದೆ ಬಹಳಷ್ಟು ಹ್ಮ್. ಎಲ್ಲಕ್ಕ ಸಕ್ಸಸ್ ಇದೆ. ಓಕೆ. ನಮ್ಮ ಮಕ್ಕಳು ಕೂಡ ಸಾಕಷ್ಟು ಜೊತೆಗಿರ್ತಾರೆ ಹಾ. ಎಲ್ಲ ರೀತಿಯಲ್ಲಿ. ಒಳ್ಳೆ- ಮಗ ಏನ್ ಮಾಡ್ತಾರೆ ಸರ್? ಮಗ BBA ಫೈನಲ್ ಇಯರ್ ಬ್ಯಾಂಗ್ಳೂರಲ್ಲಿ ಹೋಗ್ತಾನೆ. ಓಕೆ, ಡನ್. ಓಕೆ ವೀಕ್ಷಕರೇ, ಈಗ ಮನೆ ಕಥೆ ಆಯ್ತು, ರಾಜಕೀಯ ಮಾತಾಡದೇ ಇದ್ರೆ ಈ ಇಂಟರ್ವ್ಯೂ ಅಪೂರ್ಣ ಆಗುತ್ತೆ. ಸೊ ಬನ್ನಿ ಒಂದಷ್ಟು ಕೂತ್ಕೊಂಡು ರಾಜಕೀಯ ಮಾತಾಡ್ಬಿಟ್ಟು ಕಾರ್ಯಕ್ರಮವನ್ನ ಮುಗಿಸೋಣ ಒಂದು 5 ನಿಮಿಷದಲ್ಲಿ. ಇನ್ನು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ಬೇಕು, ತುಂಬಾ ಕಡಿಮೆ ಟೈಮ್ ಇದೆ. ಸೊ ಹಾಗಾಗಿ ನಿಮಗೆ ಕ್ವಿಕ್ ಆಗಿ ಎಲ್ಲ ಮನೆಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗ ದೇವರ ಕೋಣೆಗೆ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಹೊಸ ಮನೆಯ ಅದ್ಭುತವಾದ ದೇವರ ಕೋಣೆ. ಯಾವುದು ಸರ್ ಮನೆ ದೇವರು? ಕೇತ್ಕಿ ಸಂಗಮೇಶ್ವರ ಓಕೆ. ಮಧ್ಯೆ ಇರೋರು. ಮಧ್ಯೆ ಇರೋರು. ಏನ್ ಇತಿಹಾಸ ಸರ್ ಅದು? ಶಿವಲಿಂಗ ಇದೆ ಓಕೆ. ಇಲ್ಲಿ ತೆಲಂಗಾಣದಲ್ಲಿದೆ. ಹೋಗಿ ಬರ್ತಾ ಇರ್ತೀರಿ? ಪ್ರತಿ ತಿಂಗಳು ಪ್ರತಿ ತಿಂಗಳು ಹೋಗ್ತೇವೆ. ಓಕೆ ಸರ್, ದೇವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದಾನ ಲೈಫ್ ಅಲ್ಲಿ? ಕೊಟ್ಟಿದ್ದಾರೆ ಅಂದ್ರೆ 100%. ಅನ್ಕೊಂಡಿದ್ದೆಲ್ಲ ನಮ್ದು ಭಕ್ತಿ ಇರ್ಬೇಕು, ಜಾಸ್ತಿ ಶ್ರದ್ಧೆ, ಭಕ್ತಿ, ಓಕೆ, ಪ್ಯೂರಿಟಿ ಇರ್ಬೇಕು. ಹೌದು. ಅಂದಾಗೆ ಭಗವಂತ ಕೊಡ್ತಾನೆ. ಅಮೇಜಿಂಗ್. ಮೇಡಮ್, ತಾವ್ ಏನ್ ಕೇಳ್ಕೊತೀರಿ ದೇವ್ರ ಹತ್ರ? ಯಾವಾಗ್ಲೂ ಕೂಡ ಹೆಣ್ಮಕ್ಳು ಬೇಡ್ಕೊಳ್ಳೋದು ಜಾಸ್ತಿ. ಹೆಣ್ಮಕ್ಳು ಬೇಡಿದ ತಕ್ಷಣ ದೇವ್ರು ಕೊಟ್ಟು ಬಿಡ್ತಾನೆ ಕೂಡ. ನಿಜ ಹೇಳ್ಬೇಕಂದ್ರ ಹಾಗೇನು ವಿಶೇಷ ಕೇಳಲ್ಲ. ಹಾ. ಆಯುಷ್ಯ, ಆರೋಗ್ಯ, ಸಮೃದ್ಧಿ ಹ್ಮ್. ಕೊಟ್ಟು ಕಾಪಾಡಪ್ಪ. ಹ್ಮ್. ಜೀವನ ಇರೋ ತನಕಲು ಅದು ನಿಮ್ದು ಅಖಂಡ ಆಶೀರ್ವಾದ ಇರ್ಲಿ ದೇವ್ರೆ ಅಂತ ಕೇಳ್ಕೊಳ್ಳೋದು. ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ. ಎಷ್ಟು ಟೈಮ್ ಕೊಡ್ತೀರಿ ಪೂಜೆ ಪುನಸ್ಕಾರಗಳಿಗೆಲ್ಲ? ಮಾರ್ನಿಂಗ್ ಯೂಶಲಿ ಇಷ್ಟು ಒಂದ್ 1/2 an hour, 45 minutes. ಪೂಜೆಗೆ. ಅಂದ್ರೆ ಅರ್ಲಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಶುರು ಆಗ್ತದೆ? ಇಲ್ಲ, ಅರ್ಲಿ ಮಾರ್ನಿಂಗ್ ಏನೇ ಆಗಲ್ಲ. ಅಲ್ಲಿ ಮಲ್ಗೋದೇ ಲೇಟು, ಬರೋ ದೇವ್ರೆಲ್ಲ ಲೇಟ್ ಅಲ್ಲ. ಹಾ. 12 1 ಲೇಟೇ ಆಗತ್ತೆ. Okay. ಹೇಗೆ ಬೇಗ ಮಲಗಿದ್ರೆ ಬೇಗ ಹೇಳ್ತೀವಿ, ಹಾ. ಇಲ್ಲಾಂದ್ರೆ 7 o'clock ಹೇಳೋದು. Okay. ಹಬ್ಬ ಹರಿದಿನಗಳಿದ್ದಾಗ ಅಲ್ಲಲ್ಲಿ ಕಾರ್ಯಕ್ರಮಗಳಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಸರ್. ಮನೇಲಿ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಿ ಅದನ್ನ ಅಂತ? ಅವ್ರು ಯಾವಾಗ್ಲೂ ಮನೆಯಲ್ಲಿ ಅಂತ ಆತರ ಏನ್ ನೋಡೋದಿಲ್ಲ. ಅವ್ರದವ್ರದ್ದು ಕೆಲಸ ಮಾಡ್ತಾ ಇರ್ತಾರೆ. ಓಕೆ. ಕಾಯಕವೇ ಕೈಲಾಸ ಅಂತ ಈಗ ಹೇಳಿದ್ರಲ್ಲ, ಹಾ. ಮನಸ್ಸು ಶುದ್ಧ ಇದ್ರೆ ಅದೇನು ಪೂಜಾ ಮಾಡ್ದಂಗೆ ನೀವ್ ಮಾಡ್ತಾ ಇರುವಂತಾರ ಅಷ್ಟೇ. ಓಕೆ ಸರ್, ನನಗೆ ಈ ಪ್ರಶ್ನೆ ಯಾವಾಗ್ಲೂ ಕೂಡ ಕಾಡ್ತಾ ಇರುತ್ತೆ. ಡಾಕ್ಟರ್ ಆಗಿದ್ದಂಥವ್ರು, ಒಳ್ಳೆ ವೃತ್ತಿ ಇತ್ತು, ಈ ಜನಸೇವೆ ಮಾಡಬೇಕು ಅನ್ನುವಂತ ತಲೆನೋವು ಯಾಕೆ ಬೇಕಾಗಿತ್ತು ಶೈಲೇಂದ್ರ ಬೆಳದಾಳೆ ಅವರಿಗೆ ಅಂತ? ಹಂಗೆ ಸಮಯ ಎಲ್ಲೆಲ್ಲ ಹೋಗ್ತದೆ, ಎಲ್ಲೆಲ್ಲ ಹಣೆ ಬರ್ದಾಗಿರುತ್ತೆ, ಅಲ್ಲಿಗೆ ದೇವ್ರು ಕರ್ಕೊಂಡು ಹೋಗ್ತಾನೆ ಅಷ್ಟೇ. ಓಕೆ, ಅಂದ್ರೆ ಡಿಸೈಡ್ ಮಾಡಿದ್ರ ಸರ್ ಮೊದ್ಲೇ? ಇಲ್ಲ, ಹಾಗೇನಿಲ್ಲ. ಸಮಯ ಹಂಗೆ ತಗೊಂಡ್ ಬಂತು, ಹಂಗೆ ಬಂದೆ. ಅಂದ್ರೆ ಯಾವತ್ತು ಪ್ಲಾನ್ಡ್ ಅಂತ ಇರ್ಲಿಲ್ಲ? ಪ್ಲಾನ್ ಇತ್ತಿಲ್ಲ. ಓಕೆ ವೀಕ್ಷಕರೇ, ಮೇಲ್ಗಡೆ ನೀವು ನೋಡಬಹುದು ಅದ್ಭುತವಾದಂತಹ ಒಂದು ಝೂಮರ್ ಇದೆ. ಲೈಕ್ ಎಲ್ಲವೂ ಕೂಡ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಒಂದು 5 ವರ್ಷ ಏನೋ ಈ ಮನೆಯನ್ನ ಕಟ್ಟಿಸುವಂತಹ ನಿಟ್ಟಿನಲ್ಲಿ ಶ್ರಮ ಹಾಕಿದೀವಿ ಅಂತ ಹೇಳ್ತಾ ಇದ್ರು. ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಯಾಕೆಂತಂದ್ರೆ ಮನೆ ಕಟ್ಟಿ ನೋಡು ಮತ್ತು ಮದುವೆ ಮಾಡಿ ನೋಡು ಅನ್ನುವಂತ ಮಾತು ಮೇಡಮ್ ಹೇಳ್ತಾ ಇದ್ರಲ್ಲ, ಅದು ಪ್ರಸ್ತುತ ಅಂತ ಅನಿಸ್ತಾ ಇದೆ. ಸರ್, ರಾಜಕೀಯ ಒಂದಷ್ಟು ಮಾತಾಡ್ಲೇಬೇಕು. ನೀವು ಸಿಕ್ಕಿದೀರಾ ಅಂತಂದ್ರೆ, ರಾಜಕೀಯ ಮಾತಾಡ್ಲಿಲ್ಲ ಅಂತಂದ್ರೆ ಇಂಟರ್ವ್ಯೂ ಪೂರ್ತಿ ಆಗೋದಿಲ್ಲ. ಫಸ್ಟಿಗೆ ಬಂದ್ಬಿಡ್ತೀನಿ ಸರ್, ಭಗವಂತ್ ಖೂಬಾ ಅವ್ರ ವಿಚಾರಕ್ಕೆ. ಭಗವಂತ್ ಖೂಬಾ ಅವರನ್ನ ಸೋಲಿಸುವಂತಹ ನಿಟ್ಟಿನಲ್ಲಿ ಕೆಲವರು ಬಿಜೆಪಿ ಶಾಸಕರೇ ಕೆಲಸ ಮಾಡ್ಬಿಟ್ರಂತೆ ಪಾಪ ಅಂತ ಹೇಳ್ತಾ ಇದ್ದಾರೆ. ಗ್ರೌಂಡ್ ಅಲ್ಲಿ ಮಾತಾಡ್ಕೋತಾ ಇದ್ರಪ್ಪ, ನಿಜಾನ ಅಂತ? ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿ ಕಾರಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಣದ ಹೊಳೆಯನ್ನೇ ಹರಿಸಿದ್ರು. ಓಕೆ. ಮತ್ತೆ ಸರ್ಕಾರ ಇದಕ್ಕೋಸ್ಕರ ಎಲ್ಲರ ಮೇಲೆ ತಮ್ಮದೇ ಆದ ವರ್ಚಸ್ಸು, ಪ್ರಭಾವ ಬೀರಿ ಅವ್ರ ಮಗನನ್ನ ಗೆಲ್ಸ್ಲಿಕ್ಕೆ ಸಹಾಯ ಆಯ್ತು. ಓಕೆ. ನಮ್ಮ ಅಭ್ಯರ್ಥಿ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಕೆಲವೊಂದು ಡಿಫ್ರೆನ್ಸಸ್ ಇದ್ದೇ ಇರ್ತದೆ. ಬಟ್ ಎಲ್ಲ ಮರೆತು ಕೂಡ ಕಾರ್ಯಕರ್ತರು, ನಾಯಕರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಅವ್ರ ಮತ ಏನಿದೆ ಕರೆಕ್ಟ್ ಆಗಿ ಬಂದಿದೆ. ಮೇನ್ ಅಂದ್ರೆ ಸರ್ಕಾರದವ್ರದಿತ್ತು. ಇದು ಗ್ಯಾರಂಟಿ ಯೋಜನೆ ಸ್ವಲ್ಪ ಕೆಲಸ ಮಾಡುತ್ತೆ ನಮ್ಮಲ್ಲಿ. ಹಣದ ಹೊಳೆಯನ್ನೇ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಖರ್ಚು ಮಾಡಿದ್ರು. ಅವ್ರ ಪ್ರಭಾವ ಬೀರಿ ಈ ತರ
ಅಭ್ಯರ್ಥಿ ಗೆರ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ತೀನಿ. ಓಕೆ ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ನನಗೆ ಬೆಳಿಗ್ಗೆ ಭಗವಂತ್ ಖೂಬ್ ಅವರು ಹೇಳ್ತಾ ಇದ್ರು, ತಂದೆ ಮಕ್ಕಳು ಬೀದರ್ನಲ್ಲಿ ಒಂದು ರೀತಿಯಲ್ಲಿ ಅಂಧ ಕಾನೂನು ಮಾಡಿಟ್ಟು ಬಿಟ್ಟಿದ್ದಾರೆ ಅಂತ. ನಿಜಾನ ಅದು? ತರ ಇದೆ ಕಾನೂನು ಸುವ್ಯವಸ್ಥೆ ಜಿಲ್ಲೆಯಲ್ಲಿ. ಹ್ಮ್. ಮತ್ತು ಸರ್ಕಾರದ ದಬ್ಬಾಳಿಕೆ ಎಲ್ಲ ಹಂತಲ್ಲಿ ನಡೀತಿದೆ. ನಿನ್ನೆ ನೀವು ನೋಡ್ರಿ, ಮೊನ್ನೆ 17 ತಾರೀಕಿಗೆ ಎಕ್ಸಾಮ್ ಇತ್ತು, CET ಎಕ್ಸಾಮ್. ಜನವರಿ ಈ ತರ ಅವ್ರ CET ಕಾನೂನದಲ್ಲೇ ಇಲ್ಲ. ಜನವರಿ ತೆಗಿಬೇಕು, ಹ್ಮ್. ಲಿಂಗ ತೆಗಿಬೇಕು, Correct. ತೆಗೆದು ಎಕ್ಸಾಮ್ ಬರಿಬೇಕಂತ. ಹ್ಮ್, ಹ್ಮ್. ಕಾನೂನು ಇಲ್ಲದ ಕಾನೂನು ಹೇರಿಕೆ ಇಡೀ ರಾಜ್ಯದ ಜಿಲ್ಲೆಯಲ್ಲಿ ಯಾಕೆ ಆಗ್ತಿದೆ? ದಬ್ಬಾಳಿಕೆ ಹ್ಮ್. ರಾಜ್ಯ ಸರ್ಕಾರದ್ದು, ಇಲ್ಲಿಂದ ಉಸ್ತುವಾರಿ ಸಚಿವರ ಕಾನೂನೇ ಬೇರೆ ಆಗ್ತಾ ಇದೆ. ಅದಕ್ಕೆ ಜನ ರೋಸೋತೋಗಿ ಹೋಗಿದ್ದಾರೆ. ಹ್ಮ್, ಹ್ಮ್. ಅದಕ್ಕೆ ಈ ತರ ಆಗ್ಬಾರ್ದು. ಹ್ಮ್. ಅವನಿಗೆ ಕೂಡ ನಾವು ಈಗ ಹೋರಾಟ ಆಯ್ತು, ಅವನಿಗೆ ಕೂಡ ಮರು ಪರೀಕ್ಷೆಗೆ ಅವಕಾಶ ಕೊಡ್ಬೇಕಂತ ನಾವು ಹ್ಮ್. ಜಿಲ್ಲಾಡಳಿತಕ್ಕೆ ಒಂದು ರಾಜ್ಯ ಸರ್ಕಾರ ಒತ್ತಾಯ ಕೂಡ ಮಾಡಿದೆ. Okay. ಅದಕ್ಕೆ ಈ ತರ ಆಗ್ತಾ ಇದೆ. ಯಾಕಂದ್ರೆ ಅಧಿಕಾರ ಜಾಸ್ತಿ ಬಂದ್ರೆ ಹ್ಮ್. ಸ್ವಲ್ಪ ಅವರಿಗೆ ನಾನೇ ದೊಡ್ಡವ ಅಂತ ಅನಿಸ್ತದೆ. Okay. ಆತರ ಜನರು ಕೆಲಸ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟ. ಸರ್, ಒಂದು ವಿಚಾರ ಚರ್ಚೆ ಆಗ್ತಾ ಇದೆ, ಅಂದ್ರೆ JDS ಮತ್ತು ಬಿಜೆಪಿ ಎರಡೂ ಪಾರ್ಟಿಗಳ ಕಡೆಯಿಂದ 80,000 ಬರ್ಬೇಕಿತ್ತು, ನಮಗ್ -25,000 ಆಗಿದೆ. ಎರಡು ಪಾರ್ಟಿಗಳು ಒಂದಾದ್ರೂ ನಮಗೆ ಆ ಪ್ರಮಾಣದಲ್ಲಿ ಬಂದಿಲ್ಲ ವೋಟ್. ಯಾರೋ ಬಾಗಿಲ ಹಿಂದೆ ಕೆಲಸ ಮಾಡ್ಬಿಟ್ಟಿದ್ದಾರೆ ಅಂತ. ನಿಮ್ ಕ್ಷೇತ್ರ? ಹಾ. ಎರಡೂ ಕ್ಷೇತ್ರ ನಾವು 50,000 ಮತ ತಗೊಂಡಿದ್ದೆ. ಬಟ್ ಅದು ನನ್ನ actually ವಿಧಾನಸಭೆ 80,000 ಬರ್ಬೇಕು ಅಂತ. 30,000 ಇತ್ತು. ಹಾ. ಎಲ್ಲಾ ಕ್ಷೇತ್ರ, ಎಲ್ಲಾ ಸಮಾಜ, ನನ್ನ ಅದೇ ಮೊದಲೇ ಹೇಳಿದೆ, JDS ಸೆಕ್ಯುಲರ್, Correct. ನಮ್ ಬಿಜೆಪಿ ಹಾ. ಹಿಂದೂವಾದಿ ರಾಷ್ಟ್ರವಾದಿ ಪಕ್ಷ ನಿಮ್ಗೆ ಗೊತ್ತಿದೆ. Correct. ಹೌದು. ನಮ್ಮಲ್ಲಿ ಬಿಜೆಪಿ 1300 ಓಟ್ಲಿಂದ 50,000 ತಂದೇವ್ ನಾವು, ಹ್ಮ್. ಎಲ್ಲ ಕಾರ್ಯಕರ್ತರ ಪರಿಶ್ರಮಲಿಂದ. Okay. 2018ರಲ್ಲಿ ನಾನು 43,000 ತಗೊಂಡಿದ್ದೆ. ಹ್ಮ್. ಈ ಸಲ 50,000 ಮತ ತಗೊಂಡೆ. ಹ್ಮ್. ನನ್ನ ಅಪೋಸಿಟ್ ಎಲ್ಲರೂ ಹ್ಮ್. ನಮ್ಮಲ್ಲಿ ಮೈನಾರಿಟಿ, SC ST OBC ಜನಾಂಗ ನಮ್ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಜಾಸ್ತಿ ಇದೆ. ಹೌದು. ಅದಕ್ಕೆ ಮತ ವಿಂಗಡಣೆ ಆಗಿದ್ದಕ್ಕೆ ನಾನು ಗೆದ್ದೆ. ಹ್ಮ್, ಹ್ಮ್. ನಂದು ಬಹಳ ಕಷ್ಟ ಆಯ್ತು. ನಾನು ಗೆದ್ದಿದ್ದು 1400 ಓಟ್ಲಿಂದ ಹ್ಮ್, ಹ್ಮ್. ಡಿಫ್ರೆನ್ಸ್ Okay. ಅಷ್ಟೇ. ಹಾ. ಮತ ವಿಭಜನೆ ಆಗಿ ನಾನು ಗೆದ್ದೆ. ಹ್ಮ್, ಹ್ಮ್. 1-1 ಆದ್ರೆ ಬಿಜೆಪಿ ಗೆದ್ಲಿಕ್ಕೆ ಆಗಲ್ಲ ಸೌತ್ ಅಲ್ಲಿ. Okay. ಓ. ಅದಕ್ಕೆ 1-1 ಆಯ್ತು, ಹ್ಮ್. ಕಾಂಗ್ರೆಸ್ ಅಂಡ್ ಬಿಜೆಪಿ. ಹಾ. ಆಲ್ ಸೆಕ್ಯುಲರ್ ವೋಟ್ಸ್ ಆ ಕಡೆ ಹೋಯ್ತು. ಹಾ. ನಾನು 50 ತಗೊಂಡಿದ್ದೆ. Okay. ಖೂಬರಿಗೆ 55,000 ಬಿದ್ದು ನಾವು. ಹ್ಮ್. Okay. ನಾವು 1-1.5 ವರ್ಷ ಏನ್ ಸಾಧನೆ ಮಾಡಿದ್ದೆ. ಹ್ಮ್, ಹ್ಮ್. ಗೆದ್ಮೇಲೆ ಕೆಲಸ ಮಾಡಿಕೊಟ್ಟಿದ್ದ ಜನರು Okay. 5,000 ಜಾಸ್ತಿ ಬಿತ್ತು. ಹ್ಮ್, ಹ್ಮ್. ನಾನು ಹಾಕಿ ನನಗ್ ಕೊಟ್ಟಿದ್ದಕ್ಕಿಂತ ಮತ 5,000 ಜಾಸ್ತಿ ಬಂತು. Okay. ನಂಬಲ್ಲಿ ಮೈನಸ್ ಆಗಿಲ್ಲ ಭಾರತೀಯ ಜನತಾ ಪಾರ್ಟಿ, ಹ್ಮ್. ಪ್ಲಸ್ ಹ್ಮ್, ಹ್ಮ್. Okay. ಪ್ಲಸ್ 5,000 ಹ್ಮ್, ಹ್ಮ್, ಹ್ಮ್. ನನ್ನ ವಿಧಾನಸಭಾ ಪಕ್ಷ. ಓಕೆ. ಈ DCC ಬ್ಯಾಂಕ್ ಹೇಳ್ತಿರ್ತಾರೆ ಸರ್, ಅಂದ್ರೆ ಒಳ ರಾಜಕೀಯ, ಒಳ ಒಪ್ಪಂದ ರಾಜಕೀಯ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ನಡೀತಾ ಇದೆ ಬೀದರ್ನಲ್ಲಿ. ಶೈಲೇಂದ್ರ ಬೆಳದಾಳೆ ಅವ್ರ ತಾಯಿ ಕಾಂಗ್ರೆಸ್ ಇಂದ ನಿಂತು ಬಿಟ್ರು ಅಂತೆಲ್ಲ ಹೇಳ್ತಿದ್ದಾರೆ. ಕೋಆಪರೇಟಿವ್ ಎಲ್ಲಿ ಕಾಂಗ್ರೆಸ್? ಹಾ. ಕೋಆಪರೇಟಿವ್ ಅಲ್ಲಿ ಪಾರ್ಟಿನೇ ಇಲ್ಲ. ಓಕೆ. ಕೋಆಪರೇಟಿವ್ ಎಲ್ಲ ಪೆನಲ್ ಮಾಡಿ ನಿಂತಿದ್ರು ಅಷ್ಟೇ. ಹಾ. ಬಟ್ ಅವ್ರು ನಿಂತಂತ ಪ್ಯಾನೆಲ್ ಕಾಂಗ್ರೆಸ್ ನವ್ರದ್ದಾಗಿತ್ತು, Panel. ಕಾಂಗ್ರೆಸ್ ಕಡೆ ಅವ್ರದ್ದು ಅಂತ. ಇವರಿಬ್ಬರು ಸಪರೇಟ್ ನಿಂತರು. ಇವರು ವಿಜಯ್ ಕುಮಾರ್ ಪಾಟೀಲ್ ಅವರಿಬ್ಬರು ಬಿಜೆಪಿ ದವ್ರು. ಅವರಿಬ್ಬರು ಇಂಡಿಪೆಂಡೆಂಟ್ ಆಗಿ ಇದು ಯಾವ್ದು ಕೋಟ, ಅದು ಯಾವ್ದೋ ಒಂದು ಕೋಟದಲ್ಲಿ ಸಪರೇಟ್ ನಿಂತಿದ್ರು. ಓಕೆ. ಕೋಆಪರೇಟಿವ್ ಯಾರು ಪೆನಲ್ ನಮ್ಮ ಪಾರ್ಟಿಲಿಂದ ಮಾಡಿಲ್ಲ, ಯಾವ ಪಾರ್ಟಿಲಿಂದ ಪೆನಲ್ ಆಗಿಲ್ಲ. ಓಕೆ. ಅಧ್ಯಕ್ಷ ಅವರಾದ್ರು ಹ್ಮ್, ಹ್ಮ್. ವಿನ ಹ್ಮ್. ಕೋಆಪರೇಟಿವ್ ದಲ್ಲಿ ಯಾವ ಮೊದಲು ಗುರುಪದಪ್ಪರು ಅಧ್ಯಕ್ಷ ಇದ್ರು. ನಮ್ಮ ಭಾರತೀಯ ಜನತಾ ಪಾರ್ಟಿ ನಾರಾಯಣರಾವ್ ಮನ್ನಳ್ಳಿ ಉಪಾಧ್ಯಕ್ಷ ಇದ್ರು, ದಿವಂಗತ ಸ್ವರ್ಗೀಯ. ಹೌದು. 10 ವರ್ಷ ಹ್ಮ್, ಹ್ಮ್. MLA ಇದ್ರು ನಮ್ಮ ಭಾರತೀಯ ಜನತಾ ಪಾರ್ಟಿ. ಓಕೆ. ಹಾಗೇನ ಕೋಆಪರೇಟಿವ್ DC ಬ್ಯಾಂಕ್ ಅಲ್ಲಿ ಎಲ್ಲಾ ಪಕ್ಷದವ್ರು ಡೈರೆಕ್ಟರ್ ಇರ್ತಾರೆ. ಹಾ, ಹಾ, ಹಾ. ಏಪೆಕ್ಸ್ ಬ್ಯಾಂಕ್ ನೋಡಿ ಓಕೆ. ಎಲ್ಲರೂ ಇದಾರೆ. ಹೌದು. ಬೆಳ್ಳಿ ಪ್ರಕಾಶ್ ನಮ್ಮ ಅಧ್ಯಕ್ಷ ಇದಾರೆ. ಲಕ್ಷ್ಮಣ್ ಹ್ಮ್. ಸೋದಿ ಕಾಂಗ್ರೆಸ್ ಹೋಗಿದ್ದಾರೆ, ಅವ್ರು ಡೈರೆಕ್ಟರ್ ಇದಾರೆ. ಕರೆಕ್ಟ್. ಹ್ಮ್. ಲೈಕ್ ದಟ್ ಕೋಆಪರೇಟಿವ್ ದಲ್ಲಿ ಯಾವ ಇದಿಲ್ಲ. ಪಕ್ಷ ಬರ್ತದೆ. ಅದರಲ್ಲಿ ಯಾರು ಓಡಾಡಿಲ್ಲ, ನಾವು ಯಾರು ಅದರಲ್ಲಿ ನಕಲಾಸೆ ಮಾಡಿಲ್ಲ. ಹಾ. ನಮ್ ತಾಯಿ ಕೋಆಪರೇಟಿವ್ ಅಲ್ಲಿ 25 ವರ್ಷ ಹಿಡಿದಿದ್ದಾರೆ. ಹೌದು. ಹಾ. ಆ ಒಂದು ಕೋಟದಲ್ಲಿ ಅವ್ರು ಡೈರೆಕ್ಟರ್ ಆಗಿದ್ದಾರೆ ಅಷ್ಟೇ. ಓಕೆ. ಇವರು ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಚೇರ್ಮನ್ ಕೂಡ ಇದಾರೆ ನಮ್ಮ ತಾಯಿ, ಮಹಿಳೆ. ಓಕೆ. ಇಲ್ಲಿ ಮಹಿಳಾ ಅರ್ಬನ್ ಬ್ಯಾಂಕ್ ಚೇರ್ಮನ್ ಇದಾರೆ. ಹ್ಮ್, ಹ್ಮ್. ಆ ಒಂದು ಕೋಟದಲ್ಲಿ ಅವ್ರು ನಿಂತರು ಅಷ್ಟೇ. ಓಕೆ. ಸರ್, ಜನಾಕ್ರೋಶ ಯಾತ್ರೆ ಆಯ್ತು, ಕಲಬುರ್ಗಿಯಲ್ಲಿ ಆಯ್ತು, ಬೀದರಲ್ಲಿ ಆಯ್ತು. ಎಲ್ಲಾ ಕಡೆ ಒಂದೇ ಟೇಪ್ ರೆಕಾರ್ಡ್ ಹಾಕ್ತಿದ್ದಾರೆ ವಿಜಯೇಂದ್ರ ಅವರು. ಅವರ ಭಾಷಣದಲ್ಲಿ ಬದಲಾವಣೆ ಕಾಣಿಸ್ತಿಲ್ಲ, ಬೀದರ್ ಲೋಕಲ್ ವಿಚಾರಗಳ ಬಗ್ಗೆ ಫೋಕಸ್ ಮಾಡಿ ಮಾತಾಡ್ಲಿಲ್ಲ ಅನ್ನೋ ಆರೋಪ ಇದೆ. ಮಾತಾಡಿದ್ರಲ್ಲ ನಿನ್ನೆ ಸಾಕಷ್ಟು ಬೀದರ್ ವಿಚಾರ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಣದ ಬಗ್ಗೆ, ಹ್ಮ್. ಕಾನೂನು ಸುವ್ಯವಸ್ಥೆ ಬಗ್ಗೆ ಹ್ಮ್, ಹ್ಮ್. ಅಂದ್ರೆ ಸಾಕಷ್ಟು ಎಲ್ಲಾ ಕಡೆ ವಿಚಾರ ಒಂದೇ ಭಾಷಣ ಮಾಡ್ತಿದ್ದಾರೆ, ಎಲ್ಲಾ ಕಡೆ ಲೋಕಲ್ ಜನಕ್ಕೆ ಕನೆಕ್ಟ್ ಆಗುವಂತದ್ದು ಮಾತಾಡ್ತಿಲ್ಲ ಅಂತ. ಲೋಕಲ್ ಜನ ಕನೆಕ್ಟ್ ಆಗಂಗ್ ಹೇಳಿದ್ರಲ್ಲ ನಿನ್ನೆ. ಸಾಕಷ್ಟು ವಿಷಯ ಪ್ರಸ್ತಾಪ ಮಾಡಿದ್ರೆ, ಇಲ್ಲಿಂದ ದುರಾಳಿತ, ಓಕೆ. ಇಲ್ಲಿಂದ ಭ್ರಷ್ಟಾಚಾರ ಬಗ್ಗೆ, ಹ್ಮ್. ಮಣ್ಣಿನ CM ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು. ಓಕೆ. ಮಾನ್ಯ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಜಿಯವರ
ಕಾಲಿನ ಧೂಳಿಗೆ ಸಮಾನ ಇಲ್ಲ ಅಂತ ನಿನ್ನೆ ಹೇಳಿದ್ರು. ನೋಡಿದ್ರಲ್ಲ, ಅವ್ರ ಧೂಳಿಗೂ ಸಮಾನ ಇಲ್ಲ ಅಂತ ದೊಡ್ಡ ವ್ಯಕ್ತಿ ಹೋಲ್ಸಂತ್ಲೆ ಇವ್ರಿಲ್ಲ ಆತರ ಕೆಲಸ ಮಾಡಲ್ಲ ಅಂತ ನಿನ್ನೆ ಹೇಳಿದ್ರು. ಓಕೆ ಸರ್, ಬೀದರ್ಗೆ 2025 ಕೋಟಿ ಅಂದ್ರೆ 2025 ನಿಮ್ ಕಡೆ ಬಿಟ್ಕೊಟ್ಟು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನೋ ತರ ಭಾಷಣ ಮಾಡ್ತಾ ಇದ್ರು ಸಿದ್ದರಾಮಯ್ಯ. 2025 ಕೋಟಿ ಕೊಡ್ತಾ ಇದೀವಿ ಬೀದರ್ಗೆ ಅಂತ. ನಿಮ್ ಕ್ಷೇತ್ರಕ್ಕೆ ಎಷ್ಟು ಪಾಲ್ ಬರಬಹುದು ಅದ್ರಲ್ಲಿ? 2017ರಲ್ಲಿ ಕೂಡ 1000 ಕೋಟಿ ಅಂತ ಮಾಡಿದ್ರು. 1000 ಕೋಟಿ ಮಾಡೋಗಿರು, ಮತ್ತೆ ಅದೇ 1000 ಇದರ ಪ್ಲಸ್ ಆಗಿದೆ. ಅವಾಗ ಕೂಡ ಜಿಲ್ಲಾಧಿಕಾರಿ ಕಚೇರಿ 45 ಕೋಟಿ ಮಾಡೋಗಿರು ಅಡಿಗಲ್ಲು, ಮತ್ತೆ ಅದೇ ಅಡಿಗಲ್ಲು 50+10 ಮಾಡಿ 55 ಮಾಡಿದ್ದಾರೆ. ಮತ್ತೇನಿದೆ ಅದ್ರಲ್ಲಿ? ಅಂದ್ರೆ ಹಳೆ ಯೋಜನೆಗಳನ್ನೇ ಎತ್ತೆತ್ತಿ ಹಾಕಿರೋ ಏನ್ ಮಾಡಿದ್ದಾರೆ ಇದ್ರಲ್ಲಿ ಕೇಂದ್ರ ಸರ್ಕಾರ. ಈಗ ನಮ್ ಕ್ಷೇತ್ರದಲ್ಲಿ ಒಂದು 180 ಕರೋಡ್ JJM ವರ್ಕ್ ಇದೆ, ಮಲ್ಟಿ ವಿಲೇಜ್ ಸ್ಕೀಮ್. ಅದು ಕೂಡ ಮೊನ್ನೆ ಅಡಿಗಲ್ ಆಯ್ತು. ನಾವು ಹೋಗಿಲ್ಲ. ಆಕ್ಚುಲ್ ನಮ್ ಕ್ಷೇತ್ರದ ಇಕ್ಕಂತ ನಾನು ಉಸ್ತುವಾರಿ ಸಚಿವರಿಗೆ ಹೇಳಿದ್ದೆ. 68 ವಿಲೇಜ್ ನನಗ್ ಬರ್ತವೆ. ಮಲ್ಟಿ ವಿಲೇಜ್ ಸ್ಕೀಮ್ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವ್ರ ಕನಸು, ಜಲ್ ಜೀವನ್ ಮಿಷನ್. ಆ ಯೋಜನೆಯಲ್ಲಿ 50% ಹಣ ಕೇಂದ್ರ ಸರ್ಕಾರ ಪಾಲಿದೆ, 50% ಪಾಲು ರಾಜ್ಯ ಸರ್ಕಾರದಿದೆ. ಅದಕ್ಕೆ ನಮ್ ಕ್ಷೇತ್ರದಲ್ಲಿ ಮಾಡ್ಬೇಕಂದ್ರೆ ನಾನು ಸುಮಾರು ಸಲ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರ ಮನೆ ಮುಖ್ಯಮಂತ್ರಿ ಕೈಲೇ ಮಾಡಿಸ್ತೀನಿ, ಅವ್ರು ವರ್ಚಸ್ ಬಡಾಸ್ಲಿಕ್ಕೆ ಅವ್ರ ಎದುರುಗಡೆ. ಆ ಒಂದ್ ಇದ್ರ ಕಡೆಯಿಂದ ಅವರು ಈ ಒಂದು ಮುಖ್ಯಮಂತ್ರಿ ಅವ್ರಿಗೆ ಕರೆದು 4 ತಿಂಗಳು ತಡೆ ಹಿಡಿದು ಈಗ ಮಾಡಿದ್ದಾರೆ ಮೊನ್ನೆ. ಸಾಕಷ್ಟು ಕೇಂದ್ರ ಸರ್ಕಾರ ಯೋಜನೆಗಳಿದೆ. ಅದ್ರದ್ದು ನಾವು ಕೇಳಿದ್ರೆ ಮನ್ ಪೇಪರ್ ಅಲ್ಲೇ ಕೇಂದ್ರದ ಪಾಲೆಷ್ಟು, ರಾಜ್ಯದ ಪಾಲೆಷ್ಟು ಜನರಿಗೆ ತಿಳಿಸಿದ್ರು, ಜಿಲ್ಲೆ ಜನರಿಗೆ ಅಂದೆ. ಈಗ ನಾಗೂರ ಪೊಲೀಸ್ ಸ್ಟೇಷನ್ ಇದೆ, ಸಬ್ ಸ್ಟೇಷನ್ ಅವರದ್ದಲ್ಲಿ 1 ವರ್ಷ ಚಾರ್ಜ್ ಆಗಿ ಜನರಿಗೆ ಎಲೆಕ್ಟ್ರಿಸಿಟಿ ಕೂಡ ಸಿಗ್ತಾ ಇದೆ. ಈಗ ಅದು ಉದ್ಘಾಟನೆ ಮಾಡಿ ನಮ್ ಸರ್ಕಾರದ ಟೆಂಡರ್ ಫೈನಲ್ ಆಗಿತ್ತು ಬೊಮ್ಮವರಿದ್ದಾಗ. ಈ ತರ ಸಾಕಷ್ಟು ಯೋಜನೆಗಳು ಲಿಸ್ಟ್ ನೋಡ್ರಿ ನೀವು. ಅವ್ರಿಗೇನ್ ಟಾರ್ಗೆಟ್ 2025 ಆಗಬಹುದು. ಯಾವ್ಯಾವೋ ಸೇರ್ಸಿದ್ದಾರೆ ವರ್ಕ್ಗಳು, ಅಂಗನವಾಡಿ ಬಿಲ್ಡಿಂಗ್ ಸೇರ್ಸಿದ್ದಾರೆ, ಎಲ್ಲನೂ ಸೇರ್ಸಿದ್ದಾರೆ. ಒಟ್ಟಲ್ಲಿ ಅವ್ರಿಗೆ ಟಾರ್ಗೆಟ್ ಮಾಡಬೇಕಿತ್ತು. ಮುಖ್ಯಮಂತ್ರಿ ಖುಷಿ ಪಡಿಸ್ಲಿಕ್ಕೆ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಸಾಗರ್ ಖಂಡ್ರೆ ಆಯ್ಕೆಯಾಗಿ 1 ವರ್ಷ ಆಗಿದೆ. ಸಂತೃಪ್ತಿ ಇದೆಯಾ ಬೀದರ್ ಜನರಿಗೆ ಸಾಗರ್ ಖಂಡ್ರೆ MP ಆದ್ಮೇಲೆ? ಜನರಿಗೆ ಕೇಳ್ಬೇಕು ನೀವು. ಈ ಮಾತ್ ಲೋಕಲ್ ಎಲ್ಲ ನೀವು ಜನರ ನಾಡಿ ಮಿಡಿತ ನಿಮಗ್ ಚೆನ್ನಾಗ್ ಗೊತ್ತಿರುತ್ತೆ, ಹೇಳಿ ಸರ್. ಎಲ್ಲೂ ಜನರು ಯಾವ್ದಾರ ನೀವು ಬಿಸಿಯೆಸ್ಟ್ ಏರಿಯಾದಾಗ ಹೋಗಿ ಕೇಳ್ರಿ, ಲೋಕಸಭಾ ಸದಸ್ಯರು ಎಲ್ಲಿದ್ದಾರೆ, ಸಿಗ್ತಾರೆ, ಏನ್ ಕೆಲಸ ಮಾಡ್ತಾ ಇದಾರೆ. ನಿಮಗ್ ಸಿಗ್ತಾರ ಸರ್? ಹೋಗ್ಲಿ, ಏನಾದ್ರು ಕಾರ್ಯಕ್ರಮದಲ್ಲಿ ಸಿಗ್ತೀವಿ, ಅಲ್ಲಿ ಇಲ್ಲೇ ವೇದಿಕೆ ಮೇಲೆ ಅಷ್ಟೇ. ಬಾಕಿ ಸಮಯದಲ್ಲಿ ಏನ್ ಸಿಗಲ್ಲ. ನಮ್ ಕೆಲಸ ನಾವು, ಅವ್ರ ಕೆಲಸ ನಮ್ ಪಾರ್ಟಿ ಅಲ್ಲ, ಅವ್ರ ಪಾರ್ಟಿ ಅಲ್ಲ, ಅಷ್ಟೇ. ಅಲ್ಲಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ. ಯಾವ್ರ ಸಮಸ್ಯೆ ಯಾವ್ರ ಹಂತದೇನ್ರ ಅವ್ರ ಲಿಮಿಟೇಷನ್ ಇದ್ದು ಅಂದ್ರೆ ಅವಾಗ ನಮ್ಮನ್ನು ಮಾತಾಡ್ತಾರೆ. ನಾವು ಕೂಡ ಸಮಸ್ಯೆ ಇದ್ದಾಗ ಮಾತಾಡ್ತೀವಿ. ಆ ಪರಿವರ್ಣದಲ್ಲಿ ಆ ಸ್ಕೀಮ್ ಅಲ್ಲಿ ಯಾವ್ದಾರ ಬಂದ್ರೆ ಅದರ್ವೈಸ್ ಏನ್ ಮಾತಾಡಲ್ಲ. ಇದ್ರ ಸಿಕ್ಕರಷ್ಟೇ ಮಾತಾಡ್ತೀವಿ ಅಷ್ಟೇ. ಸರ್, ತುಂಬಾ ಜನ ಕೆಲಸ ಮಾಡ್ಬೇಕಿನ್ನ ಅವ್ರು ಹೆಂಗಿದ್ದಾರೆ, ಭಗವಂತನ ಅವಕಾಶ ಕೊಟ್ಟಿದ್ದಾರೆ. ಏನೋ ಜನರ ಮಧ್ಯೆ ಹೋಗ್ಬೇಕು. ಎಲ್ಲಿ ಜನರು ಸೋಲಿಸಿ ಭಗವಂತ ಅವಕಾಶ ಕೊಟ್ಬಿಟ್ಟು ಹಣೆ ಬಾರಿ ಏನ್ ರಾಜಕೀಯದಲ್ಲಿ ಬಾರದು ಬಪ್ಪುದು ತಪ್ಪುದು ಅಂತ ಬಸವಣ್ಣವ್ರ ವಚನ ಇದೆ 12ನೇ ಶತಮಾನ. ಅದು ಆ ವಚನ ಅನ್ವಯ ಆಗ್ತದೆ ಅಷ್ಟೇ. ಯಾರ ಬಳಿ ಏನಾಗ್ತದ ಹಾಗೆ ಆಗ್ತದೆ. ಅದಕ್ಕೆ ಅವಕಾಶ ಕೊಟ್ಟಿದ್ ಕೆಲಸ ಮಾಡ್ಬೇಕು. ಎಲ್ಲಿ ಜನರ ಮಧ್ಯೆ ಇನ್ನೂ ಇಲ್ಲ, ಅವರು ಜನರ ಮಧ್ಯೆ ಇನ್ನೂ ಓಡಾಡ್ತಾ ಇಲ್ಲ, ನಾಟ್ ರೀಚಬಲ್ ಇದಾರೆ. ಕೆಲಸ ಮಾಡಬೇಕು. ಇನ್ನೂ ಅಷ್ಟು ತೃಪ್ತಿಕರ ಇಲ್ಲ ಅಂತ ಜನ ಹೇಳ್ತಾರೆ. ನಾನ್ ಹೇಳಿದ್ರೆ ಅಪೋಸಿಷನ್ ಹೋಗ್ತೀನಿ, ಏನು ಹೇಳ್ತೀನಿ, ಬಟ್ ಪೀಪಲ್ ಹೇಳ್ತಾರೆ ಅವ್ರ ಬಗ್ಗೆ. ಸರ್, ಈ ಜನಾಕ್ರೋಶ ಯಾತ್ರೆ ಬಗ್ಗೆ ನಿನ್ನೆ ನನಗೆ MY ಪಾಟೀಲ್ರು ಹೇಳ್ತಿದ್ರು, ಕಾಂಗ್ರೆಸ್ MLA ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದವರು. ಈ ಯಾತ್ರೆನ ಮಾಡೋದಕ್ಕೆ ರೀಸನ್ ವಿಜಯೇಂದ್ರ ಹಟಾವು ಅನ್ನುವಂತ ವಿಚಾರನ ಹಿಂದೆ ತಳ್ಳಬೇಕು ಮತ್ತು ಜನಾಕ್ರೋಶವನ್ನ ಮುನ್ನೆಲೆಗೆ ತಂದ್ರೆ ಡೈವರ್ಟ್ ಆಗುತ್ತೆ ಮ್ಯಾಟರ್, ಆ ಕಾರಣಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ವಿಜಯೇಂದ್ರ ಹಟಾವು ಅನ್ನುವಂತಹ ಬೆಂಕಿ ಜ್ವಾಲೆ ಬಿಜೆಪಿಯಲ್ಲಿ ಇನ್ನೂ ಇದೆಯಾ? ಅದು ಯಾರ್ ಹಟಾವ್ ಅಂದಿರು ರಾಷ್ಟ್ರೀಯ ನಾಯಕರು ಅವರನ್ನೇ ಹಟಾವ್ ಮಾಡಿದ್ದಾರೆ. ಕರೆಕ್ಟಾ? ಇದ್ರ ಮೇಲೆ ಪ್ರಶ್ನೆನೇ ಉದ್ಭವ ಆಗಲ್ಲ. ಅವರು ಸಕ್ಷಮವಾಗಿ 1 ವರ್ಷ ಹಿಡಿದು ಕಾಲಿ ಚಕ್ರ ಕಟ್ಕೊಂಡು ಗೆಜ್ಜೆ ಕಟ್ಕೊಂಡು ಮೂಡ ಪಾದಯಾತ್ರೆ ಮಾಡೋದು ಬೀದರ್ಲಿಂದ ಮೈಸೂರು. ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಆದ್ಮೇಲೆ ಹೋರಾಟ ಆದ್ಮೇಲೆ ಮೊನ್ನೆ ದೊಡ್ಡ ಹೋರಾಟ ಸನ್ಮಾನ್ಯ B.Y. ವಿಜಯೇಂದ್ರಜಿ ಅವ್ರ ನೇತೃತ್ವದಲ್ಲೇ ಆಯ್ತು. ನಾವೆಲ್ಲ 140 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ. ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ, ನಾನು ಕೂಡ ಫುಲ್ ಪಾದಯಾತ್ರೆ ಮಾಡಿದ್ವಿ. ಆ ಪಾದಯಾತ್ರೆ ಆದ್ಮೇಲೆ ಜನಾಕ್ರೋಶ ಯಾತ್ರೆ ಮತ್ತು ಭೀಮ ಹೆಜ್ಜೆ ಕೂಡ ಬೆಂಗಳೂರ್ಲಿಂದ ಮೊನ್ನೆ ನಿಪಾಣಿವರೆಗೆ ಆಯ್ತು. ಯಾಕಂದ್ರೆ ಗಾಂಧೀಜಿ ಅವ್ರ ಬಗ್ಗೆ 100 ವರ್ಷ ಸಂಭ್ರಮ ಬೆಳಗಾವದಲ್ಲಿ ಮಾಡಿದ್ರು. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೂ ಕೂಡ ನಿಪ್ಪಾಣಿ ಭೇಟಿಯಾಗಿ 100 ವರ್ಷ ಏನೋ ಆಗಿತ್ತು. ಅದನ್ನ ಅವರು ನೆನಪು ಹೋಗ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಾಂಗ್ರೆಸ್ದವ್ರಿಗೆ. ಅದನ್ನ
ಜನರಿಗೆ ತಿಳಿಸ್ಲಿಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು, ಮಹೇಶ್ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಆರ್ ಅಶೋಕ್ ಅವರು ಎಲ್ಲರೂ ಹೋಗಿ ಚಿರಾಗ್ ಪಾಸ್ವಾನ್ ಅವರು ಕೂಡ ಬಂದಿರು. ಆ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ಕೊಡ ಜನಾಕ್ರೋಶ ಯಾತ್ರೆ 30 ಜಿಲ್ಲೆಯಲ್ಲಿ 15 ಜಿಲ್ಲೆ ನಿನ್ ಬೀದರ್ ಕಂಪ್ಲೀಟ್ ಆಯ್ತು. ಎಲ್ಲೋದ್ರು ಕೂಡ ತಾವು ಇನ್ನೇ ಇದ್ರು ನೋಡಿರ್ಬೋದು. 10,000ಕ್ಕೂ ಮೇಲ್ಪಟ್ಟು ಜನ ಇದ್ರು. ಜನಾಕ್ರೋಶ ಇಲ್ದೇನೆ ಬರ್ತಾರೆ. ಸರ್ಕಾರದ ಬೆಲೆ ಏರಿಕೆ ಒಂದ್ ಪಿನ್ಲಿಂದ ದೊಡ್ಡ ಮಟ್ಟದವರೆಗೆ ಅಗತ್ಯ ವಸ್ತುಗಳು ಎಂದಾದ್ರೂ ನರೇಂದ್ರ ಮೋದಿಜಿಯವರು ಎಲ್ಲರಿಗೂ ಅಚ್ಚೇ ದಿನ ಕೊಟ್ಟರು. ನೀವು ಅವರು ಜನರಿಗೆ ಬುರೇ ದಿನ ಕೊಟ್ಟರು. ನೀವು ಸಿದ್ದರಾಮಯ್ಯ ಅವರ ಬುರೇ ದಿನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರುವಾಗ್ಲೇ, ಜನಾಕ್ರೋಶ ಅಂತ ರೆಡಿ ಮಾಡ್ಕೊಳ್ತಿರುವಾಗ್ಲೇ ಮೋದಿ ಅವರು 50 ರೂಪಾಯಿ ಥಸ್ ಅಂತ ಜಾಸ್ತಿ ಮಾಡ್ಬಿಟ್ರು ಗ್ಯಾಸ್ ರೇಟ್. ನೀವು ಮನಮೋಹನ್ ಸಿಂಗ್ ಅವರು 2013 ತೆಗೆದು ನೋಡಿ ಗ್ಯಾಸ್ ರೇಟ್ ಎಷ್ಟಿತ್ತು, ಎಷ್ಟಿತ್ತು ನೋಡಿ. 1190 ಏನೋ ಇತ್ತು. ಈಗ ಎಷ್ಟಿದೆ? 890 ಇದೆ. 890 ಇದಿರ್ಬೇಕು ಈಗ. ಮತ್ತೆ 10 ಕೋಟಿ ಜನರಿಗೆ ನರೇಂದ್ರ ಮೋದಿಜಿಯವರು ಉಜ್ವಲ ಗ್ಯಾಸ್ ಯೋಜನೆ ಕೊಟ್ಟಿದ್ದಾರೆ. ಎಷ್ಟು? ಅದರಲ್ಲಿ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಇದೇ ಜಾತಿಗೆ ಇಷ್ಟು ಕೊಡ್ರಿ, ಇದೇ ಜಾತಿಗೆ ಇಷ್ಟು ಕೊಡ್ರಿ ಹೇಳತ್ರಿ. 4% ರಿಸರ್ವೇಶನ್ ಮಾಡಿದ್ರು ಮುಸಲ್ಮಾನ್ ಬಾಂಧವರಿಗೆ. ಅವರಿಗೆ ಬೇರೆ ಬೇರೆ ಸ್ಕೀಮ್ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು 10 ಕೋಟಿ ಉಜ್ವಲ ಗ್ಯಾಸ್ ಓನ್ಲಿ ಹಿಂದೂ ಮಂದಿಗೆ ಕೊಡ್ರಿ, ಬೇರೆ ಬೇರೆ ಜನರಿಗೆ ಕೊಡ್ರಿ ಅಂದಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮೈನಾರಿಟಿ, ಹಿಂದೂ ಎಲ್ಲರಿಗೂ ಕೊಟ್ಟಿದ್ದಾರೆ. ಜಾತಿ ಧರ್ಮ ಎಲ್ಲೂ ಸೀಮಿತ ಮಾಡಿಲ್ಲ ನರೇಂದ್ರ ಮೋದಿಜಿ ಅವರು. ಅದರ ಹೆಚ್ಚಿನ ಫಲಾನುಭವಿಗಳು ಎಲ್ಲಾ ಸಮಾಜದವರಿದ್ದಾರೆ. 80 ಕೋಟಿ ಜನರಿಗೆ ಕೋವಿಡ್ ಟೈಮಿಗೆ ಫ್ರೀ ರೇಷನ್ ಕೊಟ್ಟರು. ಅದರಲ್ಲಿ ಕೂಡ ಯಾವ ಜಾತಿ ಧರ್ಮ ನೋಡಿಲ್ಲ. ಕೇಂದ್ರ ಸರ್ಕಾರ ಯೋಜನೆಗಳು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಆದಂತ ಸ್ಕೀಮ್ ಇಲ್ಲ. ಸಿದ್ದರಾಮಯ್ಯ ಅವರ ಸ್ಕೀಮ್ಗಳು ಪರ್ಟಿಕ್ಯುಲರ್ ಜನರಿಗೆ, ಕೆಲವೊಂದು ಸ್ಕೀಮ್ಗಳು ಪರ್ಟಿಕ್ಯುಲರ್ ಸಮಾಜಕ್ಕಿದೆ. ಇದನ್ನ ಮಾತಾಡೋದ ನೈತಿಕ ಹಕ್ಕು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಅಂತ. ಫೈನಲ್ ಕ್ವಶನ್ ಸರ್, ಈ ಜಾತಿ ಗಣತಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಒಂದು ಸತಿ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಜೇನುಗೂಡಿಗೆ ಕೈ ಹಾಕಿ ಕಚ್ಚಿಸ್ಕೊಂಡಿದ್ದ ಕಾಂಗ್ರೆಸ್ ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತಾ ಇದೆಯಲ್ಲ, ಏನ್ ಹೇಳ್ತೀರಿ? ಯಾವಾಗ ಸಿದ್ದರಾಮಯ್ಯ ಅವರಿಗೆ ಸಂಕಟ ಬರ್ತೋ ಅವಾಗ ಹೊಸ ಪ್ಲೇ ಕಾರ್ಡ್ ಆಡ್ತಾರ. ಅಂದ್ರೆ ಇಶ್ಯೂ ಡೈವರ್ಟ್ ಮಾಡ್ತಾರೆ. ಒಂದ್ ಕಾರ್ಡ್ ಬಿಡ್ತಾರೆ, ಜಾತಿದ ಈಗ ಬಿಟ್ಟರು. ಜನ ಅದರಲ್ಲೇ ಬಿಜಿ ಇರ್ಬೇಕು. ಅವ್ರು ಕಾಂಗ್ರೆಸ್ ಶಾಸಕರು ಬಿಜಿ ಇರ್ಬೇಕು, ಮಂತ್ರಿಗಳು ಬಿಜಿ ಇರ್ಬೇಕು. ನನ್ನ ಹತ್ರ ಯಾರು ಬರಬಾರ್ದಂತ ಕುರ್ಚಿ ಭದ್ರ ಮಾಡ್ಕೊಳಕ್ ಪ್ಲಾನ್. DK ಶಿವಕುಮಾರ್ ಅವ್ರು ಬಹಳ ಸಮೀಪ ಬರ್ಲತ್ತಾರ ಅಂತ ಗೊತ್ತಾಯ್ತು. ದನ್ ನಿಸಿದ್ ಹೊಸ ಬಾಂಬ್ ಆಗಿದ್ರು. ಈ ಎಲ್ಲರು ಅವ್ರು ಬಾಂಬ್ ಆಗ್ತಿಗೆ ಅವ್ರು ಬಿಜಿ ಆಗ್ಬಿಟ್ರು. ಅವ್ರ ಒಕ್ಕಲಿಗರು ಅವ್ರು ಮೀಟಿಂಗ್ ಮಾಡ್ಲತ್ತರು. MB ಪಾಟೀಲ್ ಲಿಂಗಾಯತರು ಮೀಟಿಂಗ್ ಮಾಡತ್ತರು. ಈಶ್ವರ್ ಖಂಡ್ರೆ, ಶ್ಯಾಮನೂರ್ ಶಂಕರಪ್ಪ ಇವರಿಬ್ಬರು ಮೀಟಿಂಗ್ ಮಾಡತ್ತರು. ಅವ್ರು ಮಾತ್ರ ಆರಾಮ್ ಇದಾರ ಕುಂತು. ಎಲ್ಲರಿಗೂ ಒಂದೊಂದು ಬಿಟ್ಟಾರ ಅವ್ರು. ಎಲ್ಲರೂ ಬಿಜಿ ಆಗಿರಪ್ಪ, ನಾನು ಆರಾಮ್ ಇರ್ತೀನಿ ಅಂತ. ಇದು ಅವ್ರು ಯಾವಾಗ ಸಂಕಟ ಬರ್ತಾವ ಹೊಸ ಹೊಸ ಯೋಜನೆ, ಹೊಸ ಹೊಸ ಸ್ಕೀಮು ಮತ್ತು ಹೊಸ ಹೊಸ ಸ್ಕ್ಯಾಮ್ಗಳು. ಮೂಡ ಹಗರಣ ಇಡಿದು ಪರ್ಮಿಷನ್ ಕೇಳಿದಾರೆ, ಅದೊಂದಿದೆ. ಇವೆಲ್ಲ ಇಶ್ಯೂ ಡೈವರ್ಟ್ ಮಾಡಬೇಕು. ರಾಜ್ಯದಲ್ಲಿ ಜಾತಿ ಮಧ್ಯೆ ಜಗಳ ಹಚ್ಚಬೇಕು. ಇದವ್ರ ಉದ್ದೇಶ ಇದೆ. ಅಶಾಂತಿ ಇರ್ಬೇಕು ರಾಜ್ಯದಲ್ಲಿ. ನನ್ನ ಹತ್ರ ಯಾರು ಬರಬಾರ್ದು, ಇದು ಉದ್ದೇಶ ರಾಜ್ಯದ ಮುಖ್ಯಮಂತ್ರಿ. ಮುಂದಿನ ದಿನ ಒಳ್ಳೇದಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ಮೊನ್ನೆ ನವೆಂಬರ್ ಅಲ್ಲಿ ಏನೋ ಸಿದ್ದರಾಮಯ್ಯ ಅವರು ಚೇಂಜ್ ಆಗ್ತಾರೆ ಅಂತ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ಡೇಟ್ ಮೇಲೆ ಡೇಟ್ ಹೇಳ್ಕೊಂಡ್ ಬರ್ತಾನೆ ಇದಾರೆ. ಈ ಸರ್ಕಾರ ಹೋಗುತ್ತೆ, ಈ ಸರ್ಕಾರ ಹೋಗುತ್ತೆ, ಈ ಸರ್ಕಾರ ಹೋಗುತ್ತೆ. ಯಾವಾಗ ಹೋಗುತ್ತೆ? ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ? ಇದು ಎಲ್ಲ ಮಾಡ್ಬೇಕಾದ್ರೆ ಕಾಲ ನಿರ್ಧಾರ ಮಾಡ್ತದೆ. ನಾವು ಸಮಯಕ್ಕೆ ವೇಟ್ ಮಾಡಬೇಕು. ಯಾವಾಗ ಪಾಪದ ಕೊಡ ತುಂಬತದ ಅವಾಗ ವಿನಾಶ ಆಗ್ತದ. ಈ ರಾಜ್ಯ ಸರ್ಕಾರದ ಪಾಪದ ಕೊಡ ತುಂಬಿದೆ. ವಿನಾಶ ಕಾಲ ಅತಿ ಸಮೀಪ ಇದೆ. ಸಮಯ ನಿಶ್ಚಯ ಮಾಡ್ತಿದೆ. ನಾವೆಲ್ಲರೂ ಒಳ್ಳೆ ಸಮಯಕ್ಕೆ ರಾಜ್ಯ ಜನ ವೇಟ್ ಮಾಡಬೇಕು. ಆ ಸಮಯ ಒಳ್ಳೆ ದಿನ ಬಂದೇ ಬರುತ್ತೆ ಜನರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಚ್ಚೇ ದಿನ ಹೆಂಗೆ ಅಂತಿದ್ದಾರೆ, ನೋಡೋಣ ಅದು ಏನ್ ಬರುತ್ತೋ ಗೊತ್ತಿಲ್ಲ. ಅದೇನೇ ಇದ್ರು ಕೂಡ ಇದು ಶೈಲೇಂದ್ರ ಬೆಳದಾಳೆ ಅವರ ಒಂದು ಹೋಮ್ ಟೂರ್ ಮಾಡುವಂತಹ ಪ್ರಯತ್ನ ನಮ್ದಾಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೀದರ್ ಇಂದ.